ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫಾರಂ. ಸ್ನೇಹಿತರೆ, ಜನರಲ್ ಇಂಗ್ಲಿಷ್ ಬಗ್ಗೆ ಇವತ್ತು ಮಾತಾಡೋಣ. ಓಕೆ, ಜನರಲ್ ಇಂಗ್ಲಿಷ್, ಎಸ್ಪೆಷಲಿ ಇಂಗ್ಲಿಷ್ ಗ್ರಾಮರ್, ಇದು ನಂಬರ್ 1. ಓಕೆ, ಚಾಪ್ಟರ್ 1 ಇದು ನಾಮಪದ ನೌನ್ಸ್ ಬಗ್ಗೆ, ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಮಾತಾಡೋಣ. ಇಲ್ಲಿ ಒಂದಷ್ಟು ರೂಲ್ಸ್ ಗಳು ಕೂಡ ಹೇಳ್ತೀನಿ ನಿಮ್ಗೆ ಹೆಂಗ್ ನೆನಪಲ್ಲಿ ಇಟ್ಕೊಳ್ಳೋದು ಅಂತ. ಎಕ್ಸಾಮ್ ಅಲ್ಲಿ ಎರರ್ ಡಿಟೆಕ್ಟಿಂಗ್ ಇದು ಎಷ್ಟು ಹೆಲ್ಪ್ ಮಾಡುತ್ತೆ. ಓಕೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇದು ಪಾರ್ಟ್ 1. ಇದು ಕರ್ನಾಟಕದಲ್ಲಿ ನಡೀತಕ್ಕಂತ ಗ್ರೂಪ್ ಸಿ, PDO ಆಗಿರ್ಬೋದು, ರೈಲ್ವೇಸ್ ಎಕ್ಸಾಮ್, SSC, ಇವನ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಫೈನ್. ಸೊ ಫಸ್ಟ್ ಇಂಗ್ಲಿಷ್ ಗ್ರಾಮರ್ ಅಂತ ತಕ್ಷಣ ನಾವು ಈ ಒಂದು ಸೀರೀಸ್ ಅಲ್ಲಿ ಏನೇನ ಮಾಡ್ತಾ ಇದೀವಿ, ಏನೇನ ಕಂಪ್ಲೀಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಇಲ್ಲಿ ನೋಡಿ, ನೌನ್. ಓಕೆ, ನಾಮಪದ, ಪ್ರನೌನ್. ನೋಡಿ, ಇದನ್ನ ನಾನು ಆ ಚಾಪ್ಟರ್ ಡೀಟೇಲ್ ಆಗಿ ಕನ್ನಡದಲ್ಲೂ ಕೂಡ ಹೇಳ್ತಾ ಹೋಗ್ತೇನೆ. ವರ್ಬ್ಸ್, ಅಡ್ವರ್ಬ್, ಅಡ್ಜೆಕ್ಟಿವ್, ಓಕೆ, ಟೆನ್ಸ್, ಸಬ್ಜೆಕ್ಟ್, ವರ್ಬ್, ಆರ್ಗ್ಯುಮೆಂಟ್, ಇವೆಲ್ಲ ಇದೆಯಲ್ಲ, ಇದೆಲ್ಲ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎರರ್ ಡಿಟೆಕ್ಟ್ ಮಾಡಕ್ಕೆ. ಓಕೆ, ಅಂದ್ರೆ ಸೆಂಟೆನ್ಸ್ ಅಲ್ಲಿ ಎಲ್ಲಿ ಎರರ್ ಇದೆ, ವರ್ಬಲ್ ಇದೆಯಾ, ನೋನ್ ಅಲ್ಲಿ ಇದೆಯಾ, ಓಕೆ, ಮತ್ತೆ ಅಡ್ಜೆಕ್ಟಿವ್ ಅಲ್ಲಿ ಇದೆಯಾ, ಓಕೆ, ಕಂಜಕ್ಷನ್ ಅಲ್ಲಿ ಇದೆಯಾ, ಓಕೆ, ಪ್ರಿಪೋಸಿಷನ್ ಅಲ್ಲಿ ಇದೆಯಾ, ಆರ್ಟಿಕಲ್ಸ್ ಅಲ್ಲಿ ಇದೆಯಾ, ಮತ್ತೆ ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್ ಆಗಿರ್ಬೋದು, PQRS ಅಂದ್ರೆ ಸೆಂಟೆನ್ಸ್ ನ ಜಂಬಲ್ ಆಗಿರುತ್ತೆ, ಅದನ್ನ ಸರಿ ಮಾಡೋದಾಗಿರ್ಬೋದು. ಓಕೆ, ಐಡಿಯಮ್ಸ್ ಅಂಡ್ ಫ್ರೇಸಸ್ ಅಂತ ಬರುತ್ತೆ. ಓಕೆ, ನುಡಿಗಟ್ಟುಗಳು ಅಂತ ಏನ್ ಕರಿತೀವಿ. ಮತ್ತೆ ಆಂಟೋನಿಮ್ಸ್ ಮತ್ತೆ ಸಿನೋನಿಮ್ಸ್ ಅಂತ ಬರುತ್ತೆ. ಪದ, ಸಮಾನಾರ್ಥಕ ಪದ, ವಿರುದ್ಧ ಪದ. ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋ ಸ್ನೇಹಿತರೆ. ಇವತ್ತು ನಾನೇನ್ ತಗೊಂಡಿದ್ದೀನಿ, ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಗೊಂಡಿದ್ದೀನಿ. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಶಬ್ದ ಭೇದ ಅಂತ ಕರಿತೀವಿ. ಸರ್, ಸಿಂಪಲ್ ಆಗಿ ತಿಳ್ಕೊಳ್ಳಿ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಮುಖ್ಯವಾಗಿ 10 ವಿಧಗಳಾಗಿ ನಾವು ಡಿವೈಡ್ ಮಾಡಬಹುದು. ಬಟ್ ಗ್ರಾಮರ್ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನ್ ಬೇಕು ಸರ್, ಮುಖ್ಯವಾಗಿ ಬೇಕಾಗಿರೋದು ಈ 8 ವಿಧಗಳು ಪಾರ್ಟ್ ಆಫ್ ಸ್ಪೀಚ್ ಅಡಿಯಲ್ಲಿ ಬರ್ತವೆ ಮುಖ್ಯವಾಗಿ. ಓಕೆ ಸರ್, ಇಲ್ಲಿ ನಾವು ಓದ್ತಾ ಇರೋದು ಏನಕ್ಕೆ ಸರ್, ಇಲ್ಲಿ ಓದ್ತಾ ಇರೋದು ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ಗೆ. ಇದೊಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಷ್ಟೇ. ಇದು ಕನ್ನಡಕ್ಕಿಂತ ಈಸಿ ಇದೆ. ಕನ್ನಡದಲ್ಲಿ ಇನ್ನು ತುಂಬಾ ನಮಗೆ ಬರುತ್ತೆ. ಕನ್ನಡದ ಕಂಪ್ಲೀಟ್ ಆಗಿರ್ತಕ್ಕಂಥ ವ್ಯಾಕರಣ ಮಾಡಿದೀವಿ ನಮ್ಮ ಚಾನಲ್ ಅಲ್ಲಿ, ಚಾಪ್ಟರ್ ವೈಸ್ ಮಾಡಿದೀವಿ. ಒಂದು ಮ್ಯಾರಥಾನ್ ದೊಡ್ಡ ಕಂಪ್ಲೀಟ್ ಸಿಂಗಲ್ ಲೆಂತ್ ವಿಡಿಯೋ ಮಾಡಿದ್ದೀವಿ, ಪ್ರಶ್ನೋತ್ತರ ಮಾಡಿದ್ದೀವಿ. ಓಕೆ, ಸೊ ಯು ಕ್ಯಾನ್ ಫಾಲೋ ಮೀ ಇನ್ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ ಸರ್, ಅಥವಾ ನೀವು ಪುನೀತ್ ಫೋರಂ ಸರ್ಚ್ ಮಾಡಿದ್ರು ಕೂಡ ಈ ರೀತಿ ಇರ್ತಕ್ಕಂಥದ್ದು ಸಿಗುತ್ತೆ, ಸಿಂಬಲ್ ಇರ್ತಕ್ಕಂಥದ್ದು ಚಾನಲ್ ಓಪನ್ ಆಗುತ್ತೆ. ಫೈನ್ ಸರ್. ಈಗ ಇವತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಫಸ್ಟ್ ನಾವೇನ್ ಮಾಡ್ತಾ ಇದೀವಿ, ನೋನ್ ಬಗ್ಗೆ ಮಾಡ್ತಾ ಇದೀವಿ. ಅಂಡ್ ಇಲ್ಲಿ ನಾನು ನಿಮಗೆ ಹೇಳಿದೆ ಇಂಡೆಕ್ಸ್ ಏನೇ ನಾವು ಕವರ್ ಮಾಡ್ತೀವಿ ಅಂತ. ಸರ್, ಇದು ಈ ಚಾಪ್ಟರ್ 1, ಚಾಪ್ಟರ್ 2 ಅಂದ್ರೆ ಇದೇ ರೀತಿ ಬರುತ್ತೆ ಅಂತ ಏನಿಲ್ಲ. ಮಿಕ್ಸ್ ಬೇಕಾದ್ರೆ ಆಗ್ಬೋದು. ಯಾವ್ದ್ಯಾವ್ದು ಬೇಕಾಗುತ್ತೆ ಅದನ್ನ ಆ ಒಂದು ಸೀರೀಸ್ ಅಲ್ಲಿ ನಾನು ಮಾಡ್ತಾ ಹೋಗ್ತೇನೆ. ಫೈನ್ ಸರ್, ಫೈನ್. ಸೊ ಪಾರ್ಟ್ ಆಫ್ ಸ್ಪೀಚ್ ಅಂತ ಫಸ್ಟ್ ತಗೊಂಡ್ರೆ, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಅಂದ್ರೆ ಶಬ್ದ ಭೇದ ಏನ್ ಸರ್ ಪಾರ್ಟ್ಸ್ ಆಫ್ ಸ್ಪೀಚ್? ಸಿಂಪಲ್ ಸರ್, ಇಷ್ಟೇ. ಈಗ ನೀವು ಯಾವ್ದಾದ್ರು ಒಂದು ವಾಕ್ಯ ರಚನೆ ಮಾಡ್ತೀರಾ. ಸೊ ಈ ವಾಕ್ಯ ರಚನೆ ಮಾಡ್ಬೇಕಾದ್ರೆ ಇಲ್ಲಿ ಬೇರೆ ಬೇರೆ ಪದಗಳು ಸೇರಿ ಆಗ್ತಾಗಲ್ವಾ. ಸೊ ಈ ಪದಗಳ ಒಂದು ಮಿಶ್ರಣ ಏನಿದೆಯಲ್ಲ, ಅದನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಈಗ ಯಾವ್ದ್ರಲ್ಲಿ ಬೇಕಾದ್ರೆ, ಈಗ ನಮ್ಗೆ ಎರರ್ ಡಿಟೆಕ್ಟಿಂಗ್ ಮಾಡ್ತೀವಲ್ಲ, ತಪ್ಪು ಯಾವ್ದು ಕಂಡುಹಿಡಿಯಿರಿ ಅಂತ. ಅದರಲ್ಲಿ ನಮ್ಗೆ ನೌನ್, ನಾಮಪದದಲ್ಲಿ ತಪ್ಪಿರ್ಬೋದು, ವರ್ಬ್, ಕ್ರಿಯಾಪದದಲ್ಲಿ ತಪ್ಪಿರ್ಬೋದು ಅಲ್ವಾ. ಮತ್ತೆ ಕಂಜಕ್ಷನ್ ಅಂದ್ರೆ ಜೋಡಿಸ್ತಕ್ಕಂತ ಪದಗಳ ಜೋಡಣೆಗೆ ಸಹಾಯ ಆಗ್ತಕ್ಕಂತ ಹೆಲ್ಪಿಂಗ್ ವರ್ಬ್ ಇಂದ ತಪ್ಪಿರ್ಬೋದು ಅಲ್ವಾ. ಸೊ ಹಿಂಗೆ ಯಾವ್ದ್ರಿಂದ ಬೇಕಾದ್ರೂ ನಮ್ಗೆ ಇಲ್ಲಿ ಎರರ್ ತಪ್ಪಾಗ್ಬೋದು. ಹಾಗಾದ್ರೆ ಇದು ಬೇಸಿಕ್ಸ್ ನಾವು ತಿಳ್ಕೊಳ್ಳೇಬೇಕಾಗತ್ತೆ ನಾವು ಇಂಗ್ಲಿಷ್ ಗ್ರಾಮರ್ ಓದ್ಬೇಕಾದ್ರೆ. ಸೊ ಇವತ್ತೇನ್ ಮಾಡೋಣ, ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಫಸ್ಟ್ ಒನ್ ನೌನ್ ತಗೊಂಡಿದ್ದೀನಿ. ಸೊ ಇವತ್ತಿನ ಫಸ್ಟ್ ಚಾಪ್ಟರ್ ಯಾವ್ದು ಸರ್, ನೌನ್, ನಾಮಪದ. ಸರ್, ನಾಮಪದ ಅಂದ್ರೆ ಸರ್ ನಾವು ಏನ್ ಸೇಮ್ ಡಿಟ್ಟೋ ನಾವು ಹೆಂಗೆ ಓದಿದೀವಿ ಎಲ್ಲಿ ಇಂಗ್ಲಿಷ್ ಕನ್ನಡ ಗ್ರಾಮರ್ ಅಲ್ಲಿ, ಅದೇ ತರ ಇದನ್ನು ಕೂಡ ಓದ್ಬೇಕಾಗುತ್ತೆ. ಈಗ ಫಸ್ಟ್ ಆಫ್ ಆಲ್ ನೋಡೋದಾದ್ರೆ, ನಾಮಪದ ನಿಮ್ಗೆ ಗೊತ್ತಿದೆ ಏನೋ, ವ್ಯಕ್ತಿ, ಪ್ರಾಣಿ, ಸ್ಥಳ ಅಥವಾ ವಸ್ತುವಿನ ಹೆಸರನ್ನು ಸೂಚಿಸುವ ವಾಕ್ಯದಲ್ಲಿ ಬಳಸುವ ಪದವು ನಾಮಪದ ಅಂತೀವಿ. ಇಂಗ್ಲಿಷ್ ದ ವರ್ಡ್ ಯೂಸ್ಡ್ ಇನ್ ದ ಸೆಂಟೆನ್ಸ್ ದಟ್ ರೆಫರ್ ಟು ದ ನೇಮ್ ಆಫ್ ದ ಪರ್ಸನ್, ಅನಿಮಲ್, ಪ್ಲೇಸ್ ಆರ್ ಥಿಂಗ್ಸ್ ಆರ್ ನೋನ್ ಆಸ್ ದ ನೌನ್ ಅಂತ ಕರಿತೀವಿ. ಓಕೆ, ನಾಮಪದ. ಅಂದ್ರೆ ಏನು ಸರ್, ವ್ಯಕ್ತಿ ಹೆಸರು, ಪ್ರಾಣಿ ಹೆಸರು, ಸ್ಥಳ, ವಸ್ತು ಯಾವುದೇ ಇದ್ರೆ ಅದನ್ನ ನೌನ್ ಅಂತ ಕರಿತೀವಿ ಅಲ್ವಾ ಸರ್. ಫೈನ್. ಇದ್ರಲ್ಲೂ ಡಿವಿಷನ್ ಬರುತ್ತೆ, ಇದ್ರಲ್ಲೂ ಸಬ್ ಕ್ಯಾಟಗರಿ ಬರುತ್ತೆ. ಓಕೆ, ಸಬ್ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಎಲ್ಲ ತಿಳ್ಕೊತಾ ಹೋಗೋಣ. ಎಕ್ಸಾಂಪಲ್, ಈಗ ಆಲ್ಫಾ, ಅಂಕಿತ, ಅಭಿನವ್, ಟೇಬಲ್, ಡೆಲ್ಲಿ, ಡಾಗ್, ಇವೆಲ್ಲ ಏನೋ ಆ ನಾಯಿಗೆ ಹೆಸರಿರ್ತಕ್ಕಂಥದ್ದು. ಈಗ ನಾಯಿಗೆ ಒಂದು ಹೆಸರಿರ್ತಕ್ಕಂಥದ್ದು ಡಾಗ್ ಅಂತ. ಈಗ ಸಿಂಪಲ್ ಆಗಿ ಬಾಯ್ ಅಂತ ಕೂಡ ಕರಿತೀವಿ, ಪ್ರೊನೌನ್ ಆಗುತ್ತೆ ಅಲ್ವಾ. ಹಾಗೆ ಮೋಹನ್ ಅಂತಕ್ಕಂಥದ್ದು ಪ್ರಾಪರ್ ನೌನ್ ಆಗುತ್ತೆ, ಪ್ರಾಪರ್ ನೌನ್ ಮೋಹನ್ ಅಲ್ವಾ. ಕಾಮನ್ ನೌನ್ ಬಾಯ್ ಆಗುತ್ತೆ, ಬಾಯ್ ಅಂತಕ್ಕಂಥ ಕಾಮನ್. ನೋಡಿ, ಈಗ ಇಲ್ಲಿ ವ್ಯಕ್ತಿ, ಪ್ರಾಣಿ, ಸ್ಥಳ ಅಂತಂದಾಗ ಈಗ ಮೋಹನ್ ಇಸ್ ಎ ಬ್ಯಾಡ್ ಬಾಯ್ ಅಂತ ಒಂದ್ ಸೆಂಟೆನ್ಸ್ ತಗೊಂಡೆ. ಓಕೆ, ವಾಕ್ಯ. ಇಲ್ಲಿ ಮೋಹನ್ ಹೆಸರು ನೌನ್, ಇದು ಕೂಡ. ಬಾಯ್ ಅಂತಕ್ಕಂಥದ್ದು ಒಂದ್ ರೀತಿ ಹೆಸರು, ಆದ್ರೆ ಇದು ವಿಧ ಬರುತ್ತೆ, ಆಮೇಲೆ ತಿಳಿಸ್ತಾ ಹೋಗ್ತೀನಿ. ಇದ್ರಲ್ಲಿ ಕ್ಯಾಟಗರಿ ಮಾಡ್ತೀವಲ್ಲ, ಅಲ್ಲಿ ತಿಳಿಸ್ತಾ ಹೋಗ್ತೀನಿ. ಮೋಹನ್ ಅಂತಕ್ಕಂಥದ್ದು ನಮ್ಗೆ ಪ್ರಾಪರ್ ನೌನ್ ಆಗುತ್ತೆ, ಪ್ರಾಪರ್ ನೌನ್ ಆಗುತ್ತೆ. ಪ್ರಾಪರ್ ನೌನ್ ಅಂದ್ರೇನು, ಇದು ಕಾಮನ್ ನೌನ್ ಆಗುತ್ತೆ, ಕಾಮನ್ ನೌನ್ ಆಗುತ್ತೆ. ಓಕೆ,
ಸೊ ಇದು ಏನಂತ ನಾಮಪದ ಅಂತ ಕರಿತೀವಿ. ಈಗ ನಾಮಪದ ವಿಧಗಳಲ್ಲಿ ಅಂತ ತಗೋತೀನಿ, ಇವಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮೆಟೀರಿಯಲ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಸರ್ ಪ್ರಾಪರ್ ನೌನ್ ಅಂದ್ರೆ ಏನು ಸರ್? ದಯವಿಟ್ಟು ಕೊನೆ ತನಕ ನೋಡಿ, ರೂಲ್ಸ್ ಇದೆ ಕೊನೆಗೆ. ಈ ರೂಲ್ಸ್ ತಿಳ್ಕೊಂಡ್ರೆ ನಿಮ್ಗೆ ಹೆಂಗ್ ಐಡೆಂಟಿಫೈ ಮಾಡೋದು ಅಂತ ಗೊತ್ತಾಗುತ್ತೆ. ಜೊತೆಗೆ ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ನಿಮ್ಗೆ ಈಸಿ ಆಗುತ್ತೆ. ಈಗ ಪ್ರಾಪರ್ ನೌನ್ ಅಂದ್ರೆ ಏನು? ವ್ಯಕ್ತಿವಾಚಕ, ಒಂದು ವ್ಯಕ್ತಿಯ ಹೆಸರು. ಇಲ್ಲಿ ಎಕ್ಸಾಂಪಲ್ ನಾವು ಹಿಂದೆ ನೋಡಿದ್ವಿ, ಮೋಹನ್ ಅಂತಕ್ಕಂಥದ್ದು ಒಂದು ನೌನ್, ಇಟ್ ಈಸ್ ಎ ಪ್ರಾಪರ್ ನೌನ್. ಓಕೆ, ಪ್ರಾಪರ್ ನೌನ್. ಈಗ ಬಾಯ್ ಅಂತಕ್ಕಂಥದ್ದು ಸಾಮಾನ್ಯ ವಾಚಕ, ಅಥವಾ ನಾವು ಜಾತಿ ವಾಚಕ ಅಥವಾ ಲಿಂಗ ವಾಚಕ ಅಂತಾನು ಕೂಡ ಕರಿತೀವಿ, ಕಾಮನ್ ನೌನ್ ಅಂತ ಕರಿತೀವಿ. ಓಕೆ, ಕಲೆಕ್ಟಿವ್ ನೌನ್ ಅಂದ್ರೆ ಸಮೂಹ ವಾಚಕ, ಸಮೂಹವಾಗಿ ಕಲೆಕ್ಟ್ ಮಾಡ್ಕೊಂಡು ಹೇಳ್ತಕ್ಕಂಥದ್ದು, ಪೀಪಲ್ ಅಥವಾ ಕಲೆಕ್ಟಿವ್ ನೌನ್, ಸಮೂಹ ವಾಚಕ. ಮೆಟೀರಿಯಲ್ ಅಂತಂದ್ರೆ ವಸ್ತುವಿಗೆ ಒಂದು ಅದರ ಸ್ಥಿತಿ, ಅದು ಮ್ಯಾಟರ್ ಆಗಿರ್ಬೋದು. ಮ್ಯಾಟರ್ ಅಂದ್ರೆ ವಾಟರ್ ಅಲ್ಲಿ, ಏರ್ ಅಲ್ಲಿ, ಯಾವುದೇ ಒಂದು, ಮತ್ತೆ ಅದರ ಲಿಕ್ವಿಡ್ ಸ್ಟೇಟ್ ಅಲ್ಲಿ. ಈಗ ವಾಟರ್, ಇಟ್ ಈಸ್ ಎ ವಸ್ತುವಾಚಕ ನಾಮಪದ. ವಾಟರ್ ಅಂತಕ್ಕಂಥದ್ದು ನೀರು, ಇದು ಯಾವ್ದಕ್ಕೆ ಉದಾಹರಣೆಗೆ ಬರುತ್ತೆ? ಮೆಟೀರಿಯಲ್ ನೌನ್, ವಸ್ತುವಾಚಕ ನಾಮಪದಕ್ಕೆ ಬರುತ್ತೆ. ಫೈನ್. ಇನ್ನು ಅಬ್ಸ್ಟ್ರಾಕ್ಟ್ ನೌನ್ ಇದೆ. ಅಬ್ಸ್ಟ್ರಾಕ್ಟ್ ಅಂದ್ರೆ ಭಾವ, ಅದರ ಭಾವ. ಓಕೆ, ಅವರ ಒಂದು ಗುಣ ತಿಳಿಸ್ತಕ್ಕಂಥದ್ದು, ಅವರ ಕ್ರಿಯೆ ತಿಳಿಸ್ತಕ್ಕಂಥದ್ದು, ಅವರ ಭಾವನೆ ತಿಳಿಸ್ತಕ್ಕಂಥದ್ದು. ಆ ಭಾವನೆ ಇದ್ದಂತೆ ನಾ ಕ್ರಿಯೆ ಮಾಡಕ್ ಸಾಧ್ಯ, ಗುಣ ಬರಕ್ ಸಾಧ್ಯ ಅಲ್ವಾ ಸರ್? ಸೊ ಅದನ್ನ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಈಗ ಒಂದೊಂದನ್ನೇ ತಿಳ್ಕೊಂತ ವಿತ್ ಎಕ್ಸಾಂಪಲ್ ತಿಳ್ಕೊತಾ ಹೋಗೋಣ. ಇದಾದ್ಮೇಲೆ ನಾವೇನ್ ಮಾಡೋಣ, ಒಂದು ರೂಲ್ಸ್ ಹೇಳ್ತೀನಿ. ಆ ರೂಲ್ಸ್ ತಿಳ್ಕೊಂಡ್ರೆ ನೌನ್ ನಿಮ್ಗೆ ಟಕ್ ಅಂತ ಬಂತು ಅಂತ ಅರ್ಥ, ನಾಮಪದ ಬಂತು ಅಂತ ಅರ್ಥ. ಎಷ್ಟೊಂದ್ಸಲ ಆ ರೂಲ್ಸ್ ಅಲ್ಲಿ ಇರೋದನ್ನೇ ಕ್ವಶನ್ಸ್ ಬಂದಿರ್ತವೆ. ಓಕೆ, ಅದ್ರ ರಿಲೇಟೆಡ್ ಕ್ವಶನ್ಸ್ ಬಂದಿರ್ತವೆ. ಅವಾಗ ನೀವು ಅಲ್ಲಿ ಐಡೆಂಟಿಫೈ ಮಾಡಕ್ಕೆ ಈಸಿ ಆಗುತ್ತೆ. ಓಕೆ, ಫೈನ್. ಈಗ ಫಸ್ಟ್ ಒಂದ್ ಬರೋದಾರೆ ಸರ್, ಪ್ರಾಪರ್ ನೌನ್. ಓಕೆ, ಫಸ್ಟ್ ಎ ಅಂತ ಹಾಕೋಬಹುದಲ್ವ? ಮೊದಲನೇ ಚಾಪ್ಟರ್ ಅಲ್ಲಿ ಫಸ್ಟ್ ಎ, ಅದ್ರ ಅಡಿಲ್ ಬರ್ತಕ್ಕಂಥದ್ದು, ನೋನ್ ಅಡಿಲ್ ಬರ್ತಕ್ಕಂಥದ್ದು. ಏನದು ವಾಟ್ ಆಫ್ ಪ್ರಾಪರ್ ನೌನ್ ಅಂದ್ರೆ? ಎ ನೋನ್ ವಿಚ್ ಬಿಲಾಂಗ್ಸ್ ಟು ಎ ಪರ್ಟಿಕ್ಯುಲರ್ ಆರ್ ಇಂಡಿವಿಜುವಲ್ ನೇಮ್, ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಇಸ್ ಕಾಲ್ಡ್ ಆಸ್ ಎ ಪ್ರಾಪರ್ ನೌನ್. ಅರ್ಥ ಆಯ್ತಾ? ಏನ್ ಹೇಳ್ತೀವಿ? ನಿರ್ದಿಷ್ಟ ಅಥವಾ ವೈಯಕ್ತಿಕ ಹೆಸರು, ವ್ಯಕ್ತಿ, ಸ್ಥಳದ ಹೆಸರು ಅಥವಾ ವಸ್ತುವಿಗೆ, ಆ ವಸ್ತುಗೆ ಇದಕ್ಕೆ ಪ್ರಾಪರ್ ಆಗಿ ಹೆಸರಿಟ್ಟಿರ್ತೇವಲ್ಲ ಆ ವಸ್ತುಗೆ. ಓಕೆ, ಈಗ ಸಕ್ಕರೆಗೆ ಸಕ್ಕರೆ ಅಂತ ಕರಿತೀವಿ, ಬೇರೆಯಿಂದ ಕರೆಯಲ್ಲ. ಆ ವಸ್ತುವಿಗೆ ಸೇರಿದ ನಾಮಪದವನ್ನು ಸರಿಯಾದ ನಾಮಪದ ಅಥವಾ ವ್ಯಕ್ತಿವಾಚಕ ನಾಮಪದ ಅಂತ ಕರಿತೀವಿ. ಓಕೆ, ಬರೆಯುವಾಗ ಯಾವಾಗ್ಲೂ ಅದು ನಾಮಪದಗಳನ್ನ ಕ್ಯಾಪಿಟಲ್ ಲೆಟರ್ ಬರ್ತೀವಿ, ಫಸ್ಟ್ ಲೆಟರ್ ನ. ಇದನ್ನ ನೆನ್ಪಿಟ್ಕೋಬೇಕು. ಫೈನ್. ಈಗ ಎಕ್ಸಾಂಪಲ್ ನೋಡಿ, ಪ್ರಾಪರ್ ನೌನ್ಗೆ ವ್ಯಕ್ತಿವಾಚಕ ನಾಮಪದ ಅಂದ್ರೆ ಏನು? ವ್ಯಕ್ತಿ ವಾಚಕ ಅಂದ್ರೆ ಕರೆಯೋದು ಅಲ್ವಾ? ಎಕ್ಸಾಂಪಲ್, ಮೋಹನ್ ಇಸ್ ಎ ಬ್ಯಾಡ್ ಬಾಯ್. ಸೇಮ್ ಎಕ್ಸಾಂಪಲ್ ತಗೊಳ್ಳಿ, ಪ್ರಚಿ ಇಸ್ ಎ ಗರ್ಲ್. ಇಲ್ಲಿ ನೋಡಿ, ಮೋಹನ್ ಅಂತಕ್ಕಂಥದ್ದು ಪ್ರಾಪರ್ ನೌನ್. ಓಕೆ, ಪ್ರಾಪರ್ ನೌನ್ ಅಂದ್ರೆ ವ್ಯಕ್ತಿವಾಚಕ. ಪ್ರಾಚಿ ಅಂತಕ್ಕಂಥದ್ದು ಪ್ರಾಪರ್ ನೌನ್, ಅವಳ ಹೆಸರು. ಅರ್ಥ ಆಯ್ತಲ್ಲ? ಇದು ವ್ಯಕ್ತಿವಾಚಕ. ಎಕ್ಸಾಂಪಲ್ ಅರ್ಥ ಆಯ್ತಲ್ಲ? ಈ ಗರ್ಲ್ ಅಂತಿದೆಯಲ್ಲ, ಈ ಬಾಯ್ ಅಂತಿದೆಯಲ್ಲ, ಇದು ನಮ್ಗೆ ಏನಾಗುತ್ತೆ? ಕಾಮನ್ ನೌನ್ ಆಗುತ್ತೆ. ಕಾಮನ್ ಆಗಿ ಈಗ ರಮೇಶಂಗೂ ಬಾಯ್ ಅಂತೀವಿ, ಸುರೇಶಂಗೂ ಬಾಯ್ ಅಂತೀವಿ, ಕಾಮನ್ ಆಗಿ ಬಾಯ್ ಅಂತೀವಲ್ವಾ? ದಟ್ ಇಸ್ ಕಾಲ್ಡ್ ಕಾಮನ್ ನೌನ್. ಸಾಮಾನ್ಯ ವಾಚಕ ಅಥವಾ ಜಾತಿ ವಾಚಕ ಅಂತೆಲ್ಲ ಕರಿತೀವಿ. ಫೈನ್. ಈಗ ಕಾಮನ್ ನೌನ್ ಬಂದ್ರೆ ಇದು ಏನು? ಸೆಕೆಂಡ್. ಓಕೆ, ಸಬ್ ಡಿವಿಷನ್ ಅಥವಾ 1B ಅಂತ ತಗೋಬಹುದು. ಈ ಸಬ್ ಡಿವಿಷನ್ ಬಂದ್ರೆ ಎರಡನೇದಕ್ಕೆ ನೌನ್ ನ ವಿಧದಲ್ಲಿ, ಕಾಮನ್ ನೌನ್ is a name given to every person or thing of the same class or kind, but they are not the actual name of the place, people or the things. ಅಂದ್ರೆ ಇದು ಕೂಡ ಸೇಮ್ ಹೆಸರಿರುತ್ತೆ, ಆ ವಸ್ತುಗಾಗಿರ್ಬೋದು ಅಥವಾ ಆ ಪರ್ಸನ್ಗಾಗಿರ್ಬೋದು, ವ್ಯಕ್ತಿಗಾಗಿರ್ಬೋದು. ಆದ್ರೆ ಅದು ಅವನ ಪ್ರಾಪರ್ ನೇಮ್ ಅಲ್ಲ. ಓಕೆ, ಇಟ್ ಈಸ್ ನಾಟ್ ಅವನ ನಿಜವಾದ ಹೆಸರಲ್ಲ. ಇಲ್ಲಿ ನೋಡಿ, ಸಾಮಾನ್ಯ ನಾಮಪದವು ಒಂದೇ ವರ್ಗ ಅಥವಾ ರೀತಿಯ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ವಿಷಯಕ್ಕೆ ನೀಡಲಾದ ಹೆಸರು, ಆದ್ರೆ ಅವು ಸ್ಥಳ, ಜನರು ಅಥವಾ ವಸ್ತುಗಳ ನಿಜವಾದ ಹೆಸರಲ್ಲ. ಈಗ ಸೇಮ್ ಎಕ್ಸಾಂಪಲ್ ತಗೊಳ್ಳಿ, ಮೋಹನ್ ಇಸ್ ಎ ಬ್ಯಾಡ್ ಬಾಯ್. ಬಾಯ್ ಅಂತಕ್ಕಂಥದ್ದು ಇದೆಯಲ್ಲ ಇಲ್ಲಿ, ಇದು ಮೋಹನ್ ಪ್ರಾಪರ್ ನೌನ್, ಬಾಯ್ ಕೂಡ ನೌನೇ, ನಾಮಪದನೇ, ಆದ್ರೆ ಇದು ಕಾಮನ್ ನೌನ್. ಅರ್ಥ ಆಯ್ತಾ? ಇಟ್ ಇಸ್ ಕಾಮನ್ ನೌನ್. ಫೈನ್. ನೆಕ್ಸ್ಟ್ ಬನ್ನಿ, ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದ್ರೆ ಸಮೂಹ ವಾಚಕ ನಾಮಪದ ಅಂತ ಕರಿತೀವಿ. ಏನು ಸಮೂಹ? ಒಂದು ಕಡೆ ಕ್ರೌಡ್. ಈಗ ಸಮೂಹ ಅಂದ್ರೆ ಆರ್ಮಿ ಅಂತ ಕರಿತೀವಿ ಸರ್. ಆರ್ಮಿ ಅಂದ್ರೆ ಒಬ್ಬನೇನಾ? ಅಲ್ಲ, ಅಲ್ಲಿ ಎಷ್ಟೋ ಸೈನಿಕಗಳು ಸೇರಿ ಒಂದು ಆರ್ಮಿ, ದಟ್ ಇಸ್ ಕಾಲ್ಡ್ ಒನ್ ಆರ್ಮಿ ಅಲ್ವಾ? ಟೀಮ್ ವರ್ಕ್ ಅಂತ ಕರಿತೀವಿ. ಟೀಮ್ ಅಂದ್ರೇನು? ಎರಡಕ್ಕಿಂತ ಹೆಚ್ಚು ಜನ ಸೇರ್ಕೊಂಡ್ ಮಾಡ್ತಕ್ಕಂಥ, ಒಂದಕ್ಕಿಂತ ಹೆಚ್ಚು ಅನ್ಕೊಳ್ಳಿ. ಸೊ ಇದನ್ನ ಟೀಮ್ ಅಂತ ಕರಿತೀವಲ್ಲ, ಸಮೂಹ, ಕಲೆಕ್ಟಿವ್. Okay, special names have been assigned to some special group of things when they are referred to as one in a collective way. Such nouns are called collective nouns. ಅರ್ಥ ಆಯ್ತಲ್ಲ? ಸಾಮೂಹಿಕ ರೀತಿಯಲ್ಲಿ ಒಂದೆಂದು ಉಲ್ಲೇಖಿಸಿದಾಗ ಕೆಲವು ವಿಶೇಷ ಗುಂಪುಗಳಿಗೆ ವಿಶೇಷ ಹೆಸರುಗಳನ್ನು ನಿಗದಿಪಡಿಸಲಾಗಿದೆ. ಅಂತಹ ನಾಮಪದಗಳ ಸಾಮೂಹಿಕ ನಾಮಪದಗಳು ಅಂತ ಕರಿತೀವಿ, ಅಥವಾ ಸಮೂಹ ವಾಚಕ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ನೋಡಿ, ಆರ್ಮಿ ಅಂತಕ್ಕಂಥದ್ದಾಗಿರೋದು, ಟೀಮ್ ಆಗಿರೋದು ಕ್ರೌಡ್. ಈಗ ಕ್ಲಾಸ್ ಇಸ್ ಫುಲ್ಲಿ ಕ್ರೌಡೆಡ್ ಅಂತಿದೆ.
ಕ್ರೌಡ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಇದು ಕಲೆಕ್ಟಿವ್ ನೌನ್. ಕ್ರೌಡ್ ಅಂದ್ರೆ ಸರ್ ತುಂಬಾ ಕಿಷ್ಕಿಂದ ಆಗಿದೆ, ತುಂಬಾ ಜನ ಇದ್ದಾರೆ, ಸೇರ್ಕೊಂಡಿದ್ದಾರೆ, ಕ್ಲಾಸ್ ತುಂಬೋಗಿದೆ ಅಂದ್ರೆ ಕ್ರೌಡ್. ಇದನ್ನ ಕಲೆಕ್ಟಿವ್ ನೌನ್ ಅಂತ ಕರಿತೀವಿ, ಸಮೂಹ ವಾಚಕ. ಅರ್ಥ ಆಯ್ತಲ್ಲ? ಫೈನ್. ನೆಕ್ಸ್ಟ್ ಬನ್ನಿ ಅಬ್ಸ್ಟ್ರಾಕ್ಟ್ ನೌನ್, ಭಾವವಾಚಕ. ಸಿಂಪಲ್ ಇದು ಕೂಡ. ಅಬ್ಸ್ಟ್ರಾಕ್ಟ್ ನೌನ್ ಇಸ್ ದ ವರ್ಡ್ ಯೂಸ್ಡ್ ಆಸ್ ದ ನೇಮ್ ಆಫ್ ದ ಕ್ವಾಲಿಟಿ, ಆಕ್ಷನ್ ಆರ್ ಸ್ಟೇಟ್ when the quality, action or state is considered as an object. ಅರ್ಥ ಆಯ್ತಲ್ಲ? ಅಂದ್ರೆ ಭಾವನೆಯನ್ನು ತಿಳಿಸ್ತಕ್ಕಂಥ ನಾಮಪದಗಳು. ಭಾವನೆ ಅಂದ್ರೆ ಏನು ಸರ್? ಈಗ ಭಾವನೆ ಅಂದ್ರೆ ಏನು ಅಂದ್ರೆ ಅವಳು ಚೆನ್ನಾಗಿದ್ದಾಳೆ ಹುಡುಗಿ ಅಂದ್ರೆ ಬ್ಯೂಟಿಫುಲ್ ಗರ್ಲ್, ಅಥವಾ ಬ್ಯೂಟಿ, ಅಥವಾ ಅವ್ನು ಒಳ್ಳೆ ಕೆಲಸ ಮಾಡ್ತಾವ, ನಿಜವಾದ ಕೆಲಸ, ಈಸ್ ವೆರಿ ಆನೆಸ್ಟ್. ಅವಳು ನೋಡಕ್ ಚೆನ್ನಾಗಿಲ್ಲ, ಅಗ್ಲಿ. ಈಗ ನೋಡಿ, ಆನೆಸ್ಟ್, ಬ್ಯೂಟಿ, ಅಗ್ಲಿ, ಇದು ಅವರ ಭಾವನೆ, ಅವರ ಕ್ರಿಯೆಗೆ, ಅವರ ಗುಣ. ಆ ಗುಣ, ಕ್ರಿಯೆ ಅಥವಾ ಸ್ಥಿತಿಯನ್ನು ವಸ್ತುವಾಗಿ ಪರಿಗಣಿಸಿದಾಗ ಗುಣಮಟ್ಟ, ಕ್ರಿಯೆ ಅಥವಾ ಸ್ಥಿತಿಯ ಹೆಸರಾಗಿ ಬಳಸುವ ಪದ ಇದೆಯಲ್ಲ, ಅದನ್ನ ಭಾವವಾಚಕ ನಾಮಪದ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ನೋಡಿ, ಸಿಮ್ರಾನ್ ಇಸ್ ಎ ಬ್ಯೂಟಿಫುಲ್ ಗರ್ಲ್ ಅಂತಿದೆ. ಓಕೆ, ಇಲ್ಲಿ ಬ್ಯೂಟಿಫುಲ್ ಗರ್ಲ್ ಇದೆಯಲ್ಲ, ಈ ಗರ್ಲ್ ಹಿಂದೆ ಇರತಕ್ಕಂಥ ಬ್ಯೂಟಿಫುಲ್ ಇದೆಯಲ್ಲ, ಇದನ್ನ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಓಕೆ, ಭಾವವಾಚಕ ನಾಮಪದ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೇಮ್ ಇವೆಲ್ಲ ನಾವು ಕನ್ನಡ ವ್ಯಾಕರಣದಲ್ಲಿ ಓದಿದೀವಿ. ಫೈನ್. ಈಗ ಮೆಟೀರಿಯಲ್ ನೌನ್, ವಸ್ತುವಾಚಕ. ವಸ್ತು ಅಂದ್ರೇನು? ಒಂದು ವಸ್ತುಕ್ಕೆ ಸಂಬಂಧಪಟ್ಟಿರೋದು. ಅದು ಸ್ಟೇಟ್ ಅದು ಮ್ಯಾಟರ್ ಅಂದ್ರೆ ಒಂದು ಏನ್ ಹೇಳ್ಬೋದು ನಾವು, ಒಂದು ಹೆಸರು ಆ ವಸ್ತುವಿನ ಸ್ಥಿತಿ, ಮ್ಯಾಟರ್. ಈಗ ಅದು ಡೆಫಿನಿಷನ್ ನೋಡೋದಾದ್ರೆ, ನೌನ್ that refers to the names of a liquid or a matter but does not countable called as a material noun. ಅದನ್ನ ಕೌಂಟಬಲ್ ಮಾಡಕ್ಕಾಗಲ್ಲ. ಮೆಟೀರಿಯಲ್ ನೌನ್ ವಸ್ತು. ಈಗ ನೀರಲ್ಲಿ ಎಷ್ಟು ನೀರಿದೆ ಅಂತ ಕೇಳ್ತೀರಾ? ನೀರಿದೆ? ನೋ. ದ್ರವ ಅಥವಾ ವಸ್ತುವಿನ ಹೆಸರನ್ನುಗಳನ್ನು ಉಲ್ಲೇಖಿಸುವ ನಾಮಪದಗಳು, ಆದರೆ ವಸ್ತುವಾಚಕ ನಾಮಪದ ಅಂತ ಕರೆಯಲಾಗುವುದಿಲ್ಲ. ಓಕೆ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಗೋಲ್ಡ್ ಇದೆ, ವಾಟರ್ ಇದೆ, ಆಯಿಲ್ ಇದೆ ಅಲ್ವಾ, ಏರ್ ತಗೋಬಹುದು. ಸೊ ಇವೆಲ್ಲ ಏನು ವಸ್ತುವಾಚಕ. ಎಷ್ಟು ಅಲ್ಲಿ ಗಾಳಿ ಇದೆ ಅಂತ ಹೇಳಕ್ಕಾಗತ್ತಾ? ಎಷ್ಟು ಆಯಿಲ್ ಅಲ್ಲಿ, ಎಷ್ಟು ಹನಿಗಳಿಗೆ ಹೇಳಕ್ಕಾಗಲ್ಲ. ವಿ ಕಾಂಟ್ ಕೌಂಟಬಲ್, ಡಸ್ ನಾಟ್ ಕೌಂಟಬಲ್ ಆಸ್ ಎ ಮೆಟೀರಿಯಲ್ ನೌನ್. ಸೊ ಇಲ್ಲಿ ವಾಟರ್ ಇಸ್ ಎ ಲೈಫ್ ಅಂತಿದೆ. ಇಲ್ಲಿ ವಾಟರ್ ಅಂತಕ್ಕಂಥದ್ದು ಇದು ನಾಮಪದ, ನೌನ್, ಇಟ್ ಈಸ್ ಆಲ್ಸೋ ನೌನ್. ಅದ್ರಲ್ಲಿ ಮೆಟೀರಿಯಲ್ ನೌನ್ ವಸ್ತುವಾಚಕ. ಸೊ ಮೆಟೀರಿಯಲ್ ನೌನ್ ವಾಟರ್. ಅರ್ಥ ಆಯ್ತಲ್ಲ? ಇದು ಪ್ರಮುಖವಾಗಿರ್ತಕ್ಕಂಥ ನಾಮಪದಗಳು ಮತ್ತೆ ಅದರ ಒಂದು ನೌನ್ ಮತ್ತೆ ಅದರ ಡಿವಿಷನ್ಸ್. ಈಗ ನಾನು ರೂಲ್ಸ್ ಬರ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ರೂಲ್ಸ್ ಸ್ನೇಹಿತರೆ. ಈ ರೂಲ್ಸ್ ನ ನೀವು ತಿಳ್ಕೊಂಡ್ಬಿಟ್ರೆ ಒಂದೊಂದ್ಸಲ ಕ್ವಶನ್, ಈ ರೂಲ್ಸ್ ಅಲ್ಲಿ ಇರೋ ಕ್ವಶನ್ಸ್ ಗಳು ಅಂದ್ರೆ ಇದ್ರ ರಿಲೇಟೆಡ್ ಕ್ವಶನ್ಸ್ ಬಂದ್ಬಿಡುತ್ತೆ. ಈಗ ನೌನ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಒಂದಷ್ಟು ನೌನ್ ಗಳಿದೆಯಲ್ಲ, ಹೆಂಗಿರುತ್ತೆ ಅಂದ್ರೆ ಒಂದ್ಸಲ ಅದು ಏಕವಚನದಂಗೆ ಇರುತ್ತದೆ. ಅದ್ರ ನೋಡಕ್ಕೆ ಬಹುವಚನ ತರ ಇರುತ್ತೆ. ಒಂದಷ್ಟು ನಾಮಪದಗಳು ಬಹುವಚನ ತರ ಇರುತ್ತೆ, ಆದ್ರೆ ಅದು ಏಕವಚನ ಆಗಿರುತ್ತೆ. ಅಂದ್ರೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದ್ಸಲ ಅದು ಸಿಂಗ್ಯುಲರೇ ಇರುತ್ತೆ, ಆದ್ರೆ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿ ಪ್ಲೂರಲ್ ಅಥವಾ ಸಿಂಗ್ಯುಲರ್ ಆಗಿ ನಾವು ಯೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಈ ನಾಮಪದ ಜೊತೆಗೆ ಡಿಪೆಂಡ್ ಮೇಲೆ ನಾವು ಆ ಕ್ರಿಯಾಪದನ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಕ್ರಿಯಾಪದಗಳನ್ನ ಜೋಡಿಸ್ಬೇಕಾಗತ್ತೆ. ಈಗ ನಿಮ್ಗೆ ರೂಲ್ಸ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ಟೋಟಲ್ ಮುಖ್ಯವಾಗಿ 5 ರೂಲ್ಸ್ ಗಳಿವೆ. ಓಕೆ, ಈ ರೂಲ್ಸ್ ಏನು ಅಂತ ತಿಳ್ಕೊತಾ ಹೋಗೋಣ. ಈಗ ನೋಡಿ, ಒಂದು ರೂಲ್ ನಂಬರ್ 1, ಅನ್ಕೌಂಟಬಲ್ ನೌನ್ಸ್ ಇರುತ್ತೆ. ಅನ್ಕೌಂಟಬಲ್ ನೌನ್ಸ್ ಅಂದ್ರೆ ಏನು ಸರ್? ಈಗ ನೀವು ಕೂದ್ಲು ಹೇರ್ ಅಂತ ಕರಿತೀವಿ, ಹೇರ್ಸ್ ಅಂತ ಕರೆಯಲ್ಲ. ಅರ್ಥ ಮಾಡ್ಕೊಳ್ಳಿ. ಹೇರ್ ಬಹುವಚನ ಕೂಡ ಹೇರ್, ಈಗ ಹೇರ್ಸ್ ಅಂತ ಕರೆಯಲ್ಲ. ಓಕೆ, ಫರ್ನಿಚರ್ ಅಂತ ಕರಿತೀವಿ. ಬ್ರೆಡ್ ಆಗಿರ್ಬೋದು. ಓಕೆ, ವುಡ್ ಆಗಿರ್ಬೋದು. ಈಗ ಜವೆಲ್ಲರಿ ಅಂದ್ರೆ ಅರ್ಥ ಏನು? ಓಲೆ ಮತ್ತೆ ಮೂಗ್ಬಟ್ಟು, ಸರ ಇವೆಲ್ಲ ಸೇರಿ ಒಟ್ಟಿಗೆ ಜವೆಲ್ಲರಿ. ಅಂದ್ರೆ ಇಲ್ಲಿ ಜವೆಲ್ಲರೀಸ್ ಅನ್ನಲ್ಲ, ಜವೆಲ್ಲರಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇಟ್ ಈಸ್ ಎ ಕಲೆಕ್ಟಿವ್. ಅಂದ್ರೆ ಅನ್ಕೌಂಟಬಲ್ ನೌನ್ಸ್ ಗಳು ಇರ್ತವೆ. ಹೇರ್ ಆಗಿರ್ಬೋದು. ಅಂದ್ರೆ ಇಲ್ಲಿ 2 ಇದ್ರು ಜವೆಲ್ಲರಿ ಅಂತ ಕರಿತೀವಿ, 5 ಇದ್ರು ಜವೆಲ್ಲರಿ ಅಂತ ಕರಿತೀವಿ ಅಲ್ವಾ? 5 ಚಿನ್ನದ ಆಭರಣಗಳಿದ್ರೆ ಜವೆಲ್ಲರಿ ಅಂತ ಕರಿತೀವಿ. ಈಗ ಲಗೇಜ್, 1 ಇದ್ರು ಲಗೇಜ್ ಕರಿತೀವಿ, 3 ಇದ್ರು ಲಗೇಜ್ ಅಂತ ಕರಿತೀವಿ. ಈಗ ಮಿಸ್ಚೀಫ್ ಅಂದ್ರೆ ಅವ್ನು ಮಿಸ್ಬಿಹೇವಿಯರ್ ಮಾಡ್ದ. ಓಕೆ, ಈ ತರ. ಅಂದ್ರೆ ದೇರ್ ಆರ್ ಸಮ್ ರೂಲ್ಸ್ ವಿಚ್ ಆರ್ uncountable nouns. We cannot measure uncountable nouns like informations, wrong phrase. ಅಂದ್ರೆ ಈಗ ಇನ್ಫಾರ್ಮೇಶನ್ ಅಂತಕ್ಕಂಥದ್ದು ಇನ್ಫಾರ್ಮೇಶನ್ಸ್ ಅಂತ ಬರೆಯಲ್ಲ. ಓಕೆ, ಇನ್ವೆಸ್ಟಿಗೇಷನ್ಸ್ ಅಂತ ಬರೆಯಲ್ಲ, ಇನ್ವೆಸ್ಟಿಗೇಷನ್ ಅಂತ ಬರಿತೀವಿ. ಇನ್ವೆಸ್ಟಿಗೇಷನ್ ಅಂತ ಬರ್ತೀವಿ. ಯಾಕೆ? ಇನ್ವೆಸ್ಟಿಗೇಷನ್ ಅಂದ್ರೆ ಅಲ್ಲಿರ್ತಕ್ಕಂಥ ಇನ್ವೆಸ್ಟಿಗೇಟ್ ಮಾಡಿ ಒಂದು ಎಲ್ಲಾ ರೀತಿಯ ಇನ್ವೆಸ್ಟಿಗೇಟ್ ಮಾಡಿ ತಗೊಂಡು ಇನ್ವೆಸ್ಟಿಗೇಷನ್ಸ್ ಅಂತ ಕರೆಯಲ್ಲ. ಓಕೆ, ಸೊ ಇಂಥದ್ದು ಏನು ಅಂದ್ರೆ ಸಿಂಗ್ಯುಲರ್ ವರ್ಬ್ ನ ಈ ಅನ್ಕೌಂಟಬಲ್ ನೌನ್ ಜೊತೆ ಯೂಸ್ ಮಾಡ್ತೀವಿ. ಸಿಂಗ್ಯುಲರ್ ವರ್ಬ್ ಅಂದ್ರೆ ಸಿಂಗ್ಯುಲರ್ ಅಂದ್ರೆ ಏಕವಚನದ
ಕ್ರಿಯಾಪದಗಳನ್ನ ಯೂಸ್ ಮಾಡ್ತೀವಿ. ಈಗ ನಿಮ್ಗೆ ಎಕ್ಸಾಮ್ ತಗೊಳ್ತಾರೆ ಗೊತ್ತಾಗತ್ತೆ. ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ ಅಂದ್ರೆ ಸರ್ ಇದು ಪ್ಲೂರಲ್ ಅಲ್ವಾ? ಪ್ಲೂರಲ್ ಅಲ್ವಾ ಸರ್? ಬಹುವಚನ ಚೈಲ್ಡ್, ನಾವು ಚೈಲ್ಡ್ ಅಂತ ಕರೆದ್ನ ಚಿಲ್ಡ್ರನ್ ಅಂತ ಕರಿತೀವಿ ಅಲ್ವಾ ಸರ್? ಈಗ ನೋಡಿ, ಚಿಲ್ಡ್ರನ್ ಆರ್ ಪ್ರೋನ್ ಟು ಮೇಕಿಂಗ್ ಮಿಸ್ಚೀಫ್ಸ್ ಇಫ್ ದೇ ಹ್ಯಾವ್ ನಥಿಂಗ್ ಟು ಡೂ. ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು, ಇಲ್ಲಿ ಮಿಸ್ಚೀಫ್ಸ್ ಅಂತ ಬರದ್ವಿ, ಆದ್ರೆ ಇದು ಮಿಸ್ಚೀಫ್ ಅಷ್ಟೇ ಇದು. ಓಕೆ, ಇಲ್ಲಿ ನೋಡಿ, ಸಮ್ ಎಕ್ಸಾಂಪಲ್ ಆಫ್ ಅನ್ಕೌಂಟಬಲ್ ನೋನ್ಸ್. ಅಂದ್ರೆ ಮಿಸ್ಚೀಫ್ ಅಂತಂದ್ರೆ ಮಿಸ್ಚೀಫ್ ಅಂತಾನೆ ಬರೀಬೇಕು, ಅಂದ್ರೆ ಮಿಸ್ಬಿಹೇವಿಯರ್ ಮಾಡ್ದ ಅಂತ. ಮಿಸ್ಚೀಫ್ಸ್ ಅಂದ್ರೆ ಅವನು ಕೆಟ್ಟಾಗಿ ಮಾಡ್ದಗಳು ಅಂತೇನೋ ಹೇಳವ ಅಲ್ವಾ? ಸೊ ಈ ರೀತಿ ಮಿಸ್ಚೀಫ್ ಅಂತ ಅಂತೀವಿ ಅಷ್ಟೇ. ಈಗ ಇನ್ನೊಂದು ಎಕ್ಸಾಂಪಲ್ ತಗೋತೀವಿ ನೋಡಿ. ಐ ಸಾ ಬ್ಯೂಟಿಫುಲ್ ಸೀನರೀಸ್ ಇನ್ ಎ ಪೇಂಟಿಂಗ್ ಎಕ್ಸಿಬಿಷನ್. ಓಕೆ, ಇಲ್ಲಿ ಅಗೇನ್ ಇಲ್ಲಿ ಸೀನರೀಸ್ ಅಂತ ಕರಿಯಲ್ಲ, ಸೀನರಿ ಅಂತ ಕರಿತೀವಿ. ಇಟ್ ಈಸ್ ಅ ಸಿಂಗಲ್ ಇದೆಲ್ಲ ಸಿಂಗಲ್. ಈಗ ಜ್ಯುವೆಲರಿ, ಈಗ ನೋಡಿ, ಶಿ ಗೇವ್ 2 ಜ್ಯುವೆಲರೀಸ್, 2 ಜ್ಯುವೆಲರೀಸ್ ಅಂತ ಕರಿಯಲ್ಲ, ಜ್ಯುವೆಲರಿ ಅಂತ ಕರಿತೀವಿ. ಇದನ್ನೇ ನಿಮ್ಗೆ ಎರರ್ ಡಿಟೆಕ್ಷನ್ ಅಲ್ಲಿ ಕೊಡ್ತಾನೆ. ಇದು ರೂಲ್ಸ್. ಅನ್ಕೌಂಟಬಲ್ಸ್ ನೌನ್ಸ್ ಇದ್ದಾಗ ಏನ್ ಮಾಡ್ಬೇಕು ಸರ್? ಅನ್ಕೌಂಟಬಲ್ಸ್ ನೌನ್ಸ್ ಯಾವಾಗ್ಲೂ ಸಿಂಗ್ಯುಲರ್ ಆಗಿರ್ಬೇಕು, ಸಿಂಗ್ಯುಲರ್ ವರ್ಬ್ ಜೊತೆ ಯೂಸ್ ಮಾಡ್ಬೇಕು. ಓಕೆ, ಸಿಂಗಲ್ ಆಗಿರ್ಬೇಕು. ಸೊ ಇದು ಫಸ್ಟ್ ರೂಲ್. ಓಕೆ, ಫಸ್ಟ್ ರೂಲ್ ಇದು. ಇನ್ನು ಸೆಕೆಂಡ್ ರೂಲ್ ಬಂದ್ರೆ, ದೇರ್ ಆರ್ ಸಮ್ ನೋನ್ಸ್ ವಿಚ್ ಸೀಮ್ಸ್ ಟು ಬಿ ಪ್ಲೂರಲ್ ಬಟ್ ಆರ್ ಸಿಂಗುಲರ್. ಈಗ ಒಂದಷ್ಟು ನಾಮಪದಗಳಿದೆ ಸರ್, ಅದೇನಾಗಿದೆ ಅಂದ್ರೆ ನೋಡಕ್ಕೆ ಪ್ಲೂರಲ್ ತರ ಇರುತ್ತೆ, ಆದ್ರೆ ಬಟ್ ಅದು ಸಿಂಗುಲರ್ ಅದು. ಈಗ ಫಾರ್ ಎಕ್ಸಾಂಪಲ್ ಹೇಳಿದ್ರೆ, ಈಗ ಫಿಸಿಕ್ಸ್ ಅಂತ ಕರಿತೀವಿ, ಭೌತಶಾಸ್ತ್ರ, ಕೇಳಕ್ಕೆ ನಮ್ಗೆ ಪ್ಲೂರಲ್ ತರ ಇರುತ್ತೆ, ಆದ್ರೆ ಅದು ಸಿಂಗುಲರ್. ಮ್ಯಾಥಮೆಟಿಕ್ಸ್, ಸಿವಿಕ್ಸ್, ಡಯಾಬಿಟಿಸ್ ಅಂತ ತಕ್ಷಣ ಅದು ಕೂಡ ಸಿಂಗುಲರ್. ಓಕೆ, ಇಲ್ಲಿ ಒಂದು ನೋಟ್ ತಿಳ್ಕೋಬೇಕು. ಇದೇ ನಮ್ಗೆ ಇಂಗ್ಲಿಷ್ಗೂ ಕನ್ನಡಕ್ಕೂ ವ್ಯತ್ಯಾಸ. ಕನ್ನಡದಲ್ಲಿ ಇದ್ರದ್ದು ಯಾವ್ದೇ ರೂಲ್ ಇಲ್ಲ. ಇದು ಬಂದಾಗ ಇದು ಚೇಂಜ್ ಆಗುತ್ತೆ, ಅದು ಬಂದಾಗ ಅದು ಚೇಂಜ್ ಆಗುತ್ತೆ ಅಂತಿಲ್ಲ. ಸೊ ದಿಸ್ ಈಸ್, ಅದಕ್ಕೆ ನಾವು ಏನಂತ ಕರಿತೀವಿ, ಫೂಲಿಶ್ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್ ಅಂತ ಕರೆದ್ರೆ ಇಂಗ್ಲಿಷ್ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ ಇದಕ್ಕೇನೆ. ಓಕೆ, ಸೊ ತುಂಬಾ ಜನ ಕಮೆಂಟ್ ಮಾಡ್ಬೋದು ಇಂಗ್ಲಿಷ್ ಬಗ್ಗೆ, ಮಾಡ್ಕೊಳ್ಳಿ. ನಾನು ಕನ್ನಡ ಪ್ರೇಮಿ, ಬಟ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಇಂಗ್ಲಿಷ್ ಪ್ರಿಪೇರ್ ಆಗ್ತಾ ಇದೀವಿ. ಅದಕ್ಕೆ ವಿ ಶುಡ್ ಲರ್ನ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗ್ ಬೇಕೋ ಹಂಗೆ. ಓಕೆ, ಮ್ಯಾಥಮೆಟಿಕ್ಸ್ ಈಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಈಗ ಇದೆ ಎಕ್ಸಾಂಪಲ್. ಇದು ಮ್ಯಾಥಮೆಟಿಕ್ಸ್ ಅಂತಕ್ಕಂಥದ್ದು ಪ್ಲೂರಲ್ ತರ ಅನ್ಸುತ್ತೆ ನಿಮ್ಗೆ, ಎಸ್ ಇದೆ ಅಂತ, ಬಟ್ ಇಟ್ ಇಸ್ ಸಿಂಗುಲರ್. ಇದು ಸಿಂಗುಲರ್, ಅದಕ್ಕಾಗಿ ಈಸ್ ಯೂಸ್ ಮಾಡ್ತೀವಿ. ಈಗ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೊಡ್ತಾನೆ, ಮ್ಯಾಥಮೆಟಿಕ್ಸ್ ಆರ್ ಮೈ ಫೇವ್ರೇಟ್ ಅಂದ್ರೆ ತಪ್ಪಾಗುತ್ತೆ. ಫಿಸಿಕ್ಸ್, ಓಕೆ, ಜಿಮ್ನಾಸ್ಟಿಕ್ಸ್, ಓಕೆ, ಜಿಮ್ನಾಸ್ಟಿಕ್ಸ್ ಅಂತಾನೆ ಕರೆಯೋದು ನಾವು. ಜಿಮ್ನಾಸ್ಟಿಕ್ಸ್ ಅಂತ ಕರಿತೀವಿ. ಸೊ ಇದು ಸಿಂಗುಲರ್ ಆಗಿರುತ್ತೆ, ಈಸ್ ಅಂತಾನೆ ಯೂಸ್ ಮಾಡ್ಬೇಕು. ಓಕೆ, ಅಥವಾ ವಾಸ್ ಅಂತ ಯೂಸ್ ಮಾಡ್ಬೇಕು. ವರ್ಬ್ ಇದೆಯಲ್ಲ, ಸಿಂಗುಲರ್ ವರ್ಬ್ ಯೂಸ್ ಮಾಡ್ಬೇಕು. ಸಮ್ ಸ್ಪೆಷಲ್ ಕೇಸ್ ಇದೆ, ಯಾವಾಗ ಇಂಥ ಪದಗಳಿರುತ್ತಲ್ಲ, ಇಂಥ ನೌನ್ಸ್ ನಾಮಪದಗಳಿರುತ್ತಲ್ಲ, ಅದರಿಂದ ದ, ಮೈ, ಯುವರ್, ಹರ್ ಅಂತ ಬಂದಾಗ ಮಾತ್ರ ನಾವು ಪ್ಲೂರಲ್ ನ ಯೂಸ್ ಮಾಡ್ಬೇಕಾಗತ್ತೆ. ಈಗ ನೋಡಿ, ಹರ್ ಫಿಸಿಕ್ಸ್ ಆರ್ ಅಂತ ಯೂಸ್ ಮಾಡುತ್ತೀವಿ. ಇಲ್ಲಿ ನೋಡಿ, ಮ್ಯಾಥಮೆಟಿಕ್ಸ್ ಈಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಈಗ ಹಿಸ್ ಮ್ಯಾಥಮೆಟಿಕ್ಸ್ ಅಂತ ಕರೀಬಹುದು. ಹಿಸ್ ಮ್ಯಾಥಮೆಟಿಕ್ಸ್ ಆರ್ ವೆರಿ ಸ್ಟ್ರಾಂಗ್. ಅರ್ಥ ಆಯ್ತಲ್ಲ? ಅಂದ್ರೆ ಅದಕ್ಕೆ ಹೇಳೋದು, ಒಂದಷ್ಟು ನೋಟ್ಸ್ ಏನಿದೆ ಇಂಗ್ಲಿಷ್ ಅಲ್ಲಿ ಒಂದಷ್ಟು ಚೇಂಜಸ್ ಇದೆ. ಸೊ ಇದನ್ನ ನಾವು ಅಲ್ಲಲ್ಲಿ ಐಡೆಂಟಿಫೈ ಮಾಡ್ತಾ ನೋಡ್ಕೋಬೇಕು. ಅದಕ್ಕೆ ಇದೆಲ್ಲ ವೆರಿ ಇಂಪಾರ್ಟೆಂಟ್ ರೂಲ್ಸ್. ಇದು ಮೇನ್ ಡಿಫ್ರೆನ್ಸ್ ತಿಳ್ಕೋಬೇಕು. ಇಲ್ಲಿ ದ, ಮೈ, ಯುವರ್, ಹರ್, ಹಿಸ್ ಅಂತ ಬಂದಾಗ ಆರ್ ಅಂತ ಯೂಸ್ ಮಾಡ್ಬೇಕು. ಅಂದ್ರೆ ನಾವು ಪ್ಲೂರಲ್ ವರ್ಬ್ ನ ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಸಿಂಗುಲರ್ ಮಾಡ್ಬೇಕಾಗತ್ತೆ. ಈಗ ನೋಡಿ, ನ್ಯೂಸ್ ಅಂತಿದೆ, ಸಮ್ಮನ್ಸ್ ಅಂತಿದೆ, ಇನ್ನಿಂಗ್ಸ್ ಅಂತಿದೆ, ಸೀರೀಸ್ ಅಂತಿದೆ. ಈಗ ನೋಡಿ, ಎ 5 match ಸೀರೀಸ್ ಈಸ್ ಬೀಯಿಂಗ್ ಪ್ಲೇಡ್ ಬಿಟ್ವೀನ್ ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ ಅಂಡ್ ಮೆಲ್ಬೋರ್ನ್. ಇಲ್ಲಿ ನೋಡಿ, ಈಸ್ ಅಂತ ಯೂಸ್ ಮಾಡಿದೀವಿ. ಯಾಕೆ? 5 match ಸೀರೀಸ್ ಸರ್, ಒಂದು ಇಕ್ಕಟ್ಟು, ಅದು 5 ಮ್ಯಾಚ್ ಗಳು ಆಡ್ತಕ್ಕಂಥದ್ದು ಒಂದು ಸೀರೀಸ್. ಸೊ ಇಟ್ ಈಸ್ ಒಂದು ಸಿಂಗುಲರ್, ಅದಕ್ಕೆ ಈಸ್ ಅಂತ ಯೂಸ್ ಮಾಡಿದ್ದೀವಿ. ಅರ್ಥ ಆಯ್ತಲ್ಲ? 5 match ಸೀರೀಸ್ ಅಂತ ಇದ್ದಾಗ ಏನಾಗುತ್ತೆ, ಇದು 6 ಆಗುತ್ತೆ. ಓಕೆ, ಇಲ್ಲಿ 5 ಮ್ಯಾಚ್ಗಳ ಒಂದು ಗುಂಪು, ಇನ್ನ 5 ಮ್ಯಾಚ್ಗಳ ಒಂದು ಗುಂಪು. ಸೊ ಇದೆರಡು ಸೇರ್ ಏನಾಗುತ್ತೆ ಸರ್, ಅವಾಗ 6 ಆಗುತ್ತೆ. ಸೊ ಹಿಂಗೆ ನೀವು ಅದನ್ನ ಅಪ್ಲಿಕೇಟ್ ಮಾಡ್ತಾ ಹೋಗ್ಬೇಕು ಸರ್. ನಾನು ಹೇಳಿದ ತಕ್ಷಣ ಬಿಟ್ಬಿಟ್ರಾಗಿಲ್ಲ. ಇದನ್ನ ನೀವು ಎಲ್ಲರೂ ಓದ್ಬೇಕಾದ್ರೆ, ನ್ಯೂಸ್ ಪೇಪರ್ ಮತ್ತೊಂದು ಅಥವಾ ಬುಕ್ಸ್ ಓದ್ಬೇಕಾರೆ, ಅಥವಾ ನೀವು ಆರ್ಟಿಕಲ್ ಓದ್ಬೇಕಾರೆ ಅಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ಹಿಂಗೆ ಓದೋದನ್ನ ಬೆಳೆಸ್ಕೊಂಡಾಗ ಏನಾಗುತ್ತೆ ಸರ್, ಈ ತರ ಗ್ರಾಮರ್ ಓದಕ್ ನೆಸೆಸಿಟಿನೇ ಇರಲ್ಲ. ಅರ್ಥ ಆಯ್ತಲ್ವಾ? ಸೊ ಇದು ರೂಲ್ ನಂಬರ್ 2. ಅರ್ಥ ಆಯ್ತಲ್ಲ? ಏನೋ ಒಂದ್ ಸ್ವಲ್ಪ ನೋನ್ಗಳು ನಮ್ಗೆ, ಅಂದ್ರೆ ನಾಮಪದಗಳು ಪ್ಲೂರಲ್ ತರ ಕಾಣಿಸ್ತವೆ, ಆದ್ರೆ ಅದು ಸಿಂಗುಲರ್ಸ್. ಓಕೆ, ಸಿಂಗುಲರ್. ಈಗ ಸೀರೀಸ್ ಅಂತಿದೆ, ಓಕೆ, ಅದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಈಗ ನ್ಯೂಸ್ ಈಸ್ ಎ ಮಾರ್ನಿಂಗ್ ಕಮಿಂಗ್ ಆನ್ ಟಿವಿ. ನ್ಯೂಸ್ ಅಂತಿದೆ, ನ್ಯೂಸ್ ಅಂದ್ರೆ ಇಟ್ ಈಸ್ ಅ ಸಿಂಗುಲರ್ ನೌನ್. ಓಕೆ, ಸಿಂಗುಲರ್ ಅಂದ್ರೆ ಏಕವಚನದ ನಾಮಪದ. ಓಕೆ, ಅರ್ಥ ಆಯ್ತಲ್ಲ?
ಇಲ್ಲೊಂದಷ್ಟು ಉದಾಹರಣೆಗಳು ಕೂಡ ಇದೆ, ನೋಡ್ಕೋಬಹುದು. ಓಕೆ ಸರ್, ಈಗ ರೂಲ್ ನಂಬರ್ 3 ಬರ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ದೇರ್ ಆರ್ ಸಮ್ ನೋನ್ಸ್ ವಿಚ್ ಟು ಬಿ ಸಿಂಗುಲರ್ ಬಟ್ ಎಕ್ಸಿಸ್ಟ್ ಇನ್ ಅ ಪ್ಲೂರಲ್, ಸೊ ಯೂಸ್ ಪ್ಲೂರಲ್ ವರ್ಬ್ ವಿತ್ ಇಟ್. ಓಕೆ, ನೋಡಕ್ಕೆ ನಮ್ಗೆ ಸಿಂಗುಲರ್ ಅನ್ಸುತ್ತೆ, ಬಟ್ ಅದು ಪ್ಲೂರಲ್ ಅದು. ಓಕೆ, ಪ್ಲೂರಲ್ ಅದು. ಅದ್ರ ಜೊತೆ ನಾವು ಯಾವಾಗ್ಲೂ ಪ್ಲೂರಲ್ ವರ್ಬ್ ನ ಯೂಸ್ ಮಾಡಬೇಕು. ಓಕೆ, ಇದು ರೂಲ್ ನಂಬರ್ 3. ಪ್ಲೂರಲ್ ವರ್ಬ್ ಅಂತಂದ್ರೆ ಏನು ಸರ್? ಬಹುವಚನದ ಕ್ರಿಯಾಪದಗಳನ್ನ ಯೂಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್, ಇದು ನಮ್ಗೆ ಗೊತ್ತು ಪ್ಲೂರಲ್ ಅಂತ. ನೋಡಿದ್ರೆ ಚಿಲ್ಡ್ರನ್ಸ್ ಅಂತ ಬರೆಯಲ್ಲ, ಚಿಲ್ಡ್ರನ್ ಅಂತ ಅಲ್ವಾ. ಚೈಲ್ಡ್, ಇದರ ಸಿಂಗುಲರ್ ಚೈಲ್ಡ್ ಅಲ್ವಾ, ಇದು ಪ್ಲೂರಲ್. ಓಕೆ, ಬಟ್ ನೋಡಿದ್ರೆ ಸುಮ್ಮನೆ ಸಿಂಗುಲರ್ ಅಂತ ಅನ್ಸುತ್ತೆ. ಈಗ ಇನ್ಫ್ಯಾಂಟ್ರಿ, ಗ್ಯಾಂಟ್ರಿ. ಸೊ ಜೆಂಟ್ರಿ ಅಂದ್ರೇನು? ಇಟ್ ಈಸ್ ಎ ಕಲೆಕ್ಷನ್ ಆಫ್ ಜೆಂಟಲ್ಮ್ಯಾನ್. ಅಂದ್ರೆ ಜೆಂಟಲ್ಮ್ಯಾನ್ ಅಂದ್ರೇನು? ಒಳ್ಳೆಯ ವ್ಯಕ್ತಿಗಳು ಅಲ್ವಾ, ಜೆಂಟಲ್ಮ್ಯಾನ್. ಈಸ್ ಎ ಜೆಂಟಲ್ಮ್ಯಾನ್. ಕಲೆಕ್ಷನ್ ಆಫ್ ಜೆಂಟಲ್ಮನ್, ತುಂಬಾ ಜೆಂಟಲ್ಮನ್ ಗಳು ಸೇರಿ ಜೆಂಟ್ರಿ ಅಂತ ಕರಿತೀವಿ. ಅಥವಾ ಇನ್ಫ್ಯಾಂಟ್ರಿ, ಕಲೆಕ್ಷನ್ ಆಫ್ ಸೋಲ್ಜರ್ಸ್. ಓಕೆ, ಸೋಲ್ಜರ್ಸ್ ಸೈನಿಕರನ್ನ ಟ್ರೂಪ್ ಅಥವಾ ಇನ್ಫ್ಯಾಂಟ್ರಿ ಅಂತ ಕರಿತೀವಿ ಅಲ್ವಾ. ಸೊ ಇದು ಏನಾಗುತ್ತೆ? ಇದು ಪ್ಲೂರಲ್, ಕಲೆಕ್ಟಿವ್ ಆಗಿ ತಗೊಂಡಿರೋದು. ಓಕೆ, ಈಗ ಕ್ಯಾಟಲ್, ಪೀಪಲ್ ಏನು? ಬಹುವಚನ ಅಲ್ವಾ, ಅದು ಕೂಡ ಬಹುವಚನ. ಈಗ ಫಾರ್ ಎಕ್ಸಾಂಪಲ್ ನೋಡ್ರೆ ಗೊತ್ತಾಗುತ್ತೆ. ದೇರ್ ವಾಸ್ ನೋ ಗ್ಯಾಂಟ್ರಿ ಇನ್ ಫಂಕ್ಷನ್, ಅಂದ್ರೆ ಜೆಂಟಲ್ಮ್ಯಾನ್ ಗಳು ಯಾರು ಇರ್ಲಿಲ್ಲ ಅಂತ ಅರ್ಥ ಗ್ಯಾಂಟ್ರಿ ಅನ್ನೋ ಪದ. ಈಗ ನೋಡಿ, ಇದು ಸಿಂಗುಲರ್ ಅಂತ ಅನ್ಸ್ತಾ ಇದೆ, ಈಗ ವಾಕ್ಯ ಕೊಟ್ಬಿಟ್ಟಿದ್ರಲ್ಲಿ ಇಲ್ಲಿ ನಿಮ್ಗೆ ಅಂಡರ್ಲೈನ್ ಮಾಡ್ಬಿಟ್ಟು ದಿಸ್ ಇಸ್ 1, ದಿಸ್ ಇಸ್ 2, ದಿಸ್ ಇಸ್ 3. ಯಾವ ತಪ್ಪು, ಎರರು? ಸೊ ತಪ್ಪೆಲ್ಲಿ ಬರುತ್ತೆ? ಅದನ್ನ ತಪ್ಪು. ಯಾಕಂದ್ರೆ ಗ್ಯಾಂಟ್ರಿ ಅಂತಕ್ಕಂಥದ್ದು ಅಥವಾ ಜೆಂಟ್ರಿ ಅಂತಕ್ಕಂಥದ್ದು ಕಲೆಕ್ಷನ್ ಆಫ್ ಜೆಂಟಲ್ಮ್ಯಾನ್ ಗಳು ಸೇರನ್ನ ಜೆಂಟ್ರಿ ಅಂತ ಕರಿತೀವಿ. ಹಾಗಾಗಿ ಇದು ವಾಸ್ ಬದ್ಲು ಏನ್ ಬರ್ಬೇಕು? ವರ್ ಬರ್ಬೇಕು. ವರ್ ಅಂದ್ರೆ ಏನ? ಬಹುವಚನದ ಇದು ಅಂದ್ರೆ ಪಾಸ್ಟ್ ಟೆನ್ಸ್ ಇದು. ದೇರ್ ವರ್ ನೋ ಗ್ಯಾಂಟ್ರಿ ಇನ್ ದ ಫಂಕ್ಷನ್. ಸೊ ಅಲ್ಲಿ ಜೆಂಟಲ್ಮ್ಯಾನ್ ಗಳು ಯಾರು ಇರ್ಲಿಲ್ಲ ಫಂಕ್ಷನ್ ಅಲ್ಲಿ ಅಂತ ಅರ್ಥ ಆಯ್ತಲ್ಲ. ಈಗ ನೋಡಿ, ಪೊಲೀಸ್ ಅಂತಕ್ಕಂಥ ಒಂದು ಪದ ಇದೆ, ಪೊಲೀಸ್. ಈಗ ಪೊಲೀಸ್ ಅಂದ್ರೆ ಏನು ಸರ್? ಪೊಲೀಸ್ ಅಂತಕ್ಕಂಥದ್ದು ಸಿಂಗುಲರ್ ಅಂತ ಕರಿತೀವಿ. ಓಕೆ, ನೋಡಿ, ಈಗ ಸಮ್ ನೋನ್ಸ್ ವಿಚ್ ಇಸ್ ಟು ಬಿ ಸಿಂಗುಲರ್ ಬಟ್ ಎಕ್ಸಿಸ್ಟ್ ಇನ್ ಅ ಪ್ಲೂರಲ್. ಇದನ್ನ ಪ್ಲೂರಲ್ ಆಗು ಕೂಡ ನಾವು ಯೂಸ್ ಮಾಡ್ತೀವಿ, ಪೊಲೀಸ್. ಈಗ ಪೊಲೀಸ್ಗಳು ಅನ್ನಕ್ಕಿಂತ ಈಗ ಪೊಲೀಸ್ ಹ್ಯಾವ್ ಬೀನ್ ಡೆಪ್ಲಾಯ್ಡ್ ಆಲ್ ಓವರ್ ದ ಕೋರ್ಟ್. ಈಗ ಪೊಲೀಸರನ್ನು ಆ ರೂಟ್ ಅಲ್ಲಿ ಡೆಪ್ಲಾಯ್ ಮಾಡಿದ್ದಾರೆ ಅಂತ. ಸೊ ಆ ರೂಟ್ ಅಲ್ಲಿ ಡೆಪ್ಲಾಯ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಹ್ಯಾಸ್ ಆಗ್ಬಾರ್ದು, ಹ್ಯಾಸ್ ಎ ಸಿಂಗುಲರ್, ಹ್ಯಾವ್ ಬಂದ್ ಸೇರ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ. ಪೊಲೀಸ್ ಹ್ಯಾವ್ ಬೀನ್ ಡೆಪ್ಲಾಯ್ಡ್ ಆಲ್ ಓವರ್ ದ ರೂಟ್ ಅಂತ ಬರಬೇಕು. ಓಕೆ, ಅಂದ್ರೆ ತುಂಬಾ ಜನ ಇದ್ದಾರೆ, ಅದಕ್ಕೆ ಹ್ಯಾವ್ ನಿಮ್ಗೆ ಗೊತ್ತಲ್ಲ, ಹ್ಯಾವ್ ನಾವು ಯಾವಾಗ್ಲೂ ಪ್ಲೂರಲ್ ಗೆ ಯೂಸ್ ಮಾಡ್ತೀವಿ, ಸಿಂಗುಲರ್ ಆದ್ರೆ ಹ್ಯಾಸ್ ಯೂಸ್ ಮಾಡ್ತೀವಿ ಅಲ್ವಾ ಸರ್. ಸೊ ಇದು ಮುಂದೆ ತಿಳ್ಕೊತಾ ಹೋಗೋಣ, ಡೋಂಟ್ ವರಿ, ಮುಂದೆ ತಿಳ್ಕೊತಾ ಹೋಗೋಣ. ಸೊ ಪೊಲೀಸ್ ಹ್ಯಾವ್ ಬೀನ್ ಅಂತ ಹಾಕ್ಬೇಕು, ಇಲ್ಲಿ ಹ್ಯಾಸ್ ತಪ್ಪಾಗುತ್ತೆ. ಸೊ ಇದನ್ನೇ ಕೊಟ್ಬಿಟ್ಟು ನಿಮ್ಗೆ ಇಲ್ಲಿ ಎರರ್ ಯಾವ್ದು ಹುಡುಕಿ ಅಂತ ಕೇಳ್ತಾನೆ. ಆಗ ಈಗ ಪೊಲೀಸ್ ಹ್ಯಾಸ್ಗೆ 1 ಹಾಕಿರ್ತಾನೆ, ಇಲ್ಲಿ 2 ಅಂತ ಹಾಕಿರ್ತಾನೆ, ಇದಿಷ್ಟಕ್ಕೂ 3 ಅಂತ ಆಗಿರ್ತಾನೆ. ಯಾವ್ದು ಮಾರ್ಕ್ ಮಾಡಿ ಅಂತಾನೆ. ಸೊ 1ರಲ್ಲಿ ತಪ್ಪಿದೆ, ಇದು ಹ್ಯಾವ್ ಬರ್ಬೇಕು. ಅರ್ಥ ಆಯ್ತಲ್ಲ. ಇದು ರೂಲ್ ನಂಬರ್ 3. ಇನ್ ರೂಲ್ ನಂಬರ್ 4 ಹೆಂಗೆ ಅಂದ್ರೆ, ಇದು ಕೂಡ ಸೇಮ್, ಇದು ಉಲ್ಟಾ ಅಂದ್ರೆ ದೇರ್ ಆರ್ ಸಮ್ ನೋನ್ಸ್ ವಿಚ್ ಎಕ್ಸಿಸ್ಟ್ ಬೋತ್ ಸಿಂಗುಲರ್ ಅಂಡ್ ಪ್ಲೂರಲ್. ಓಕೆ, ಅದು ಸಿಂಗುಲರ್ ಅಲ್ಲಿ ಇರ್ತದೆ, ಪ್ಲೂರಲ್ ಇರ್ತದೆ. ನೇಚರ್ ಆಫ್ ದ ವರ್ಬ್ ಡಿಪೆಂಡ್ಸ್ ಅಪಾನ್ ದ ಸೆನ್ಸ್ ಆಫ್ ದ ಸೆಂಟೆನ್ಸ್ ಅಂಡ್ ನೌನ್. ಅಂದ್ರೆ ಅಲ್ಲಿ ವರ್ಬ್ ಮೇಲೆ ಡಿಪೆಂಡ್ ಆಗಿ ಓಕೆ ಆ ಸೆಂಟೆನ್ಸ್ ನ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ರೆ ಅರ್ಥ ಆಗುತ್ತೆ. ಈಗ ನೋಡಿ ಇಲ್ಲಿ ಟೀಮ್ ಅಂತಿದೆ. ಟೀಮ್ ಅಂದ್ರೆ ಸರ್ ಒಂದು ಟೀಮ್ ಅಲ್ಲಿ 2ಕ್ಕಿಂತ ಜಾಸ್ತಿ ಪ್ಲಸ್ ಜನ ಇರ್ತಾರೆ. 2+ ಕಿಂತ ಜಾಸ್ತಿ ಜನ, ಅದು 4 ಆಗಿರ್ಬೋದು, 5 ಆಗಿರ್ಬೋದು, 6 ಆಗಿರ್ಬೋದು ಅಲ್ವಾ, 6 ಆಗಿರ್ಬೋದು. ಇಲ್ಲಿ ನೋಡಿ ಎಕ್ಸಾಂಪಲ್, ಅವರ್ ಟೀಮ್ ಈಸ್ ದ ಬೆಸ್ಟ್ ಟೀಮ್. ನಂದು ಒಂದು ಟೀಮು, ನನ್ನ ಟೀಮು ಬೆಸ್ಟ್. ಇಲ್ಲಿ ನೋಡಿ ಸಿಂಗ್ಯುಲರ್ ಇಲ್ಲಿ ಯೂಸ್ ಮಾಡಿದ್ದೀವಿ, ಈಸ್ ಯೂಸ್ ಮಾಡಿದ್ದೀವಿ. ಅರ್ಥ ಮಾಡ್ಕೊಳ್ಳಿ, ಸಿಂಗ್ಯುಲರ್ ಯೂಸ್ ಮಾಡಿದ್ದೀವಿ. ಈಗ ಅದೇ ಎಕ್ಸಾಂಪಲ್ ನ ನೋಡಿ, ಸಮ್ ನೋನ್ಸ್ ವಿಚ್ ಎಕ್ಸಿಸ್ಟ್ ಬೋತ್ ಇನ್. ಓಕೆ ನೋಡಿ, ಇಫ್ ದ ಕಾನ್ಸೆಪ್ಟ್ ಆಫ್ ಯೂನಿಟ್ is a singular, then army, assembly, parliament, crowd, audience, class, jury, family, government, public, etc. But if they are aware of their member, then it is considered plural. ಅಂದ್ರೆ ಅರ್ಥ, ಈಗ ಕಾನ್ಸೆಪ್ಟ್ ಒಂದಾಗಿದ್ರೆ, ಈಗ ಟೀಮ್ ಆಗ್ಲಿ ಅಥವಾ ಜೂರಿ ಆಗ್ಲಿ, ಜೂರಿ ಪ್ಯಾನಲ್ ಅಂದ್ರೆ ಗೊತ್ತಲ್ಲ, ಜೂರಿ ಅಂದ್ರೆ ಈಗ ನೀವು ಜಿ ಕನ್ನಡದಲ್ಲಿ ನೋಡಿರ್ತಾರೆ, ಸರಿಗಮಪ ಜೂರಿ ಪ್ಯಾನಲ್ ಇದೆ. ಜೂರಿ ಪ್ಯಾನಲ್ ಅಲ್ಲಿ ತುಂಬಾ ಜನ ಕೂತಿರ್ತಾರೆ. ಇಟ್ ಇಸ್ ಒನ್ ಜೂರಿ ಅಲ್ವಾ, ಒನ್ ಟೀಮ್. ಹಾಗೆ ಈಗ ಸೇಮ್ ತಗೊಳ್ಳಿ, ಅವರ್ ಟೀಮ್ ಆರ್ ಟ್ರೈಯಿಂಗ್ ದೇರ್ ನ್ಯೂ ಡ್ರೆಸ್ಸಸ್ ಟುಡೇ. ಇಲ್ಲಿ ಅಕ್ಷರ ಆರು ಯೂಸ್ ಮಾಡಿದ್ವಿ, ಇದನ್ನ ಬಹುವಚನವಾಗಿ ಸ್ವೀಕರಿಸ್ತೀವಿ. ಟೀಮ್ ಅಂತಕ್ಕಂಥ ಇಲ್ಲಿ ಸಿಂಗುಲರ್ ಆಗಿ ತಗೊಂಡ್ರೆ ಇಲ್ಲಿ ಬಹುವಚನ ಪ್ಲೂರಲ್ ಆಗಿ ತಗೋತೀವಿ. ಯಾಕೆ? ಈ ಸೆಂಟೆನ್ಸ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಈಗ ನೋಡಿ, ಇದು ಅವರ್ ಟೀಮ್ ಇಸ್ ದ ಬೆಸ್ಟ್ ಅಂದ್ರೆ ನನ್ನ ಒಟ್ಟು ಟೀಮು ಬೆಸ್ಟ್ ಅಂತ ಹೇಳ್ತಾ ಇದೆ. ಸೊ ಒನ್ ಟೀಮ್ ಅಲ್ಲಿ 5 ಜನ ಇದ್ವಿ, 5 ಜನನ ಸೇರಿಸಿ ನಾವು ಒಂದು ಅಂತ ಕನ್ಸಿಡರ್ ಮಾಡಿದೆ, ಹಾಗಾಗಿ ಸಿಂಗುಲರ್. ಅರ್ಥ ಆಯ್ತಲ್ಲ. ಈಗ ಅವರ್ ಟೀಮ್ ಆರ್, ಇಲ್ಲಿ ಬಹುವಚನ ಆರ್ ಅಂತ ಯೂಸ್ ಮಾಡಿದೆ ಅಂದ್ರೆ ಅವರ್ ಟೀಮ್ ಆರ್ ಟ್ರೈಯಿಂಗ್ ನ್ಯೂ ಡ್ರೆಸ್ಸಸ್ ಟುಡೇ. ಇಲ್ಲಿ
ಒಂದು ಟೀಮ್ ಆರ್ ಟ್ರೈಯಿಂಗ್ ಅಂದ್ರೆ ಏನಕ್ಕೆ ಕಾರಣ ಅಂದ್ರೆ ಇಲ್ಲಿ 5 ಜನ ಇದೀವಿ ಸರ್, 5 ಜನನು ಹೊಸ ಡ್ರೆಸ್, ಇಲ್ಲಿ ಕೌಂಟ್ಸ್ ಜಾಸ್ತಿ ಆಯ್ತು ಅಲ್ವಾ, ಅದನ್ನೇ ಇಲ್ಲಿ ನನಗೆ ಹೇಳಿರೋದು ಇಲ್ಲಿ ಡೆಫಿನಿಷನ್. ಇಫ್ ದ ಕಾನ್ಸೆಪ್ಟ್ ಆಫ್ ಯೂನಿಟ್ ಅಂದ್ರೆ ಆ ಯೂನಿಟ್ ಅಂದ್ರೆ ಆ ಒಂದು ಘಟಕ ಏನಿದೆ ಇಸ್ ಎ ಸಿಂಗ್ಯುಲರ್ ಆಗಿದ್ರೆ ದೆನ್ ಆರ್ಮಿ, ಅಸೆಂಬ್ಲಿ, ಪಾರ್ಲಿಮೆಂಟ್ ಅಂದ ತಕ್ಷಣ ಇಸ್ ಎ ಕಲೆಕ್ಟಿವ್, ಒಳಗಡೆ ತುಂಬಾ ಜನ ಇರ್ತಾರೆ. ಓಕೆ, ತುಂಬಾ ಜನ ಇರ್ತಾರೆ, ಒಂದು ಪಾರ್ಲಿಮೆಂಟ್. ಈಗ ಕ್ರೌಡ್, ಆಡಿಯನ್ಸ್ ಅದೆಲ್ಲ ಸಿಂಗ್ಯುಲರ್ ಆಗಿರುತ್ತೆ. ಅದೇ ಇಫ್ ದೇ ಆರ್ ಅವೇರ್ ಆಫ್ ದೇರ್ ಮೆಂಬರ್ಸ್, ಅವರ ಮೆಂಬರ್ ಗಳ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದಾಗ ಅದು ಬಹುವಚನ ಆಗುತ್ತೆ, ಪ್ಲೂರಲ್ ಆಗಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ನೋಡಿದ್ರ ಇಲ್ಲಿ ಟೀಮ್ ಏನಾಗಿತ್ತು, ಇಸ್ ದ ಬೆಸ್ಟ್ ಟೀಮ್, ಒಂದು ಇಕ್ಕಟ್ಟಾಗಿ ಒಂದು ಅಂತ ಕರೆದ್ವಿ, ಕಂಪ್ಲೀಟ್ ಆಗಿ ಒಂದು ಅಂತ ಕರೆದ್ವಿ ಅಲ್ವಾ. ಇಲ್ಲಿ ಏನ್ ಮಾಡಿದ್ರೆ ಆ ಟೀಮ್ ಒಳಗಿರ್ತಕ್ಕಂಥವ್ರು ಡ್ರೆಸ್ ಹಾಕೋತಾ ಇದಾರೆ, ನ್ಯೂ ಡ್ರೆಸ್ಸಸ್, ಅದಕ್ಕೆ ಇಲ್ಲಿ ಆರ್ ಅಂತ ಯೂಸ್ ಮಾಡಿರೋದು. ಅರ್ಥ ಆಯ್ತಲ್ಲ, ಸಿಂಪಲ್. ಈಗ ನೋಡಿ, ಎ ಕಮಿಟಿ ಈಸ್ ಫಾರ್ಮ್ಡ್ ಫಾರ್ ದ ವೆಲ್ಫೇರ್ ಆಫ್ ಸೊಸೈಟಿ, ಈಸ್ ಅಂತ ಯೂಸ್ ಮಾಡೋದು ಕಮಿಟಿ. ಓಕೆ, ಇಲ್ಲಿ ಅದೇ ನೌನು ಎ ಕಮಿಟಿ ವರ್ ಅಪಾಯಿಂಟೆಡ್ ಫಾರ್ ದ ವೆಲ್ಫೇರ್ ಆಫ್ ಸೊಸೈಟಿ. ಇಲ್ಲಿ ಕಮಿಟಿ ಈಸ್ ಫಾರ್ಮ್ಡ್ ಅಂದ್ರೆ ಒಂದು ಇಕ್ಕಟ್ಟಾಗಿ ಒಂದು ಕಮಿಟಿ ಫಾರ್ಮ್ ಮಾಡಿದೀವಿ ಸರ್, ಒಂದು ಸಮಿತಿನ ಮಾಡಿದೀವಿ. ಸೊ ಅದಕ್ಕಾಗಿ ಈಸ್ ಅಂತ ಯೂಸ್ ಮಾಡಿ. ಕಮಿಟಿ ವರ್ ಅಪಾಯಿಂಟೆಡ್ ಅಂದ್ರೆ ಕಮಿಟಿ ವರ್ ಅಪಾಯಿಂಟೆಡ್ ಅಂದ್ರೆ ಈ ಕಮಿಟಿ ವರ್ ಅಪಾಯಿಂಟೆಡ್, ಅಪಾಯಿಂಟ್ ಅಂದ ತಕ್ಷಣ ಒಂದು ಕಮಿಟಿ ಅಪಾಯಿಂಟ್ ಮಾಡಿದೀಯಲ್ಲ, ಆ ಕಮಿಟಿ ಒಳಗೆ ಜನ ಇದ್ದಾರೆ, ಸಮಿತಿಯ ಒಳಗೆ ಎಷ್ಟು ಒಂದು 6 ರಿಂದ 8 ಜನ ಸೇರಿ ಒಂದು ಸಮಿತಿ ಆಗಿದೆ. ಆ 8 ಜನನ ಅಪಾಯಿಂಟ್ ಮಾಡಿರತಕ್ಕಂಥದ್ದು. ಫಾರ್ಮ್ ಅಂದ್ರೆ ಎಸ್ಟಾಬ್ಲಿಷ್, ಈಗ ಒಂದು ಸಮಿತಿ ರಚಿಸಲಾಗಿದೆ, ಸಮಿತಿಯ ಸದಸ್ಯರನ್ನು ಅಪಾಯಿಂಟ್ ಮಾಡಲಾಗಿದೆ. ಅರ್ಥ ಆಯ್ತಲ್ಲ, ಸಮಿತಿಯ ಸದಸ್ಯರು, ಇಲ್ಲಿ ಸದಸ್ಯಗಳು ಬಂದಾಗ ಏನಾಯ್ತು, ಮೆಂಬರ್ಸ್ ಬಂದಾಗ ಇದು ಬಹುವಚನ ಆಗುತ್ತೆ, ಅದಕ್ಕೆ ವರ್. ಆರ್ ಅಥವಾ ವರ್ ಅಂದ್ರೆ ಇದೇನಾಗಿದೆ, ಇಲ್ಲಿ ಅಪಾಯಿಂಟೆಡ್ ಆಲ್ರೆಡಿ ಮಾಡಾಗಿದೆ, ಅದಕ್ಕೆ ವರ್ ಅಂತ ಯೂಸ್ ಮಾಡಿರೋದು. ಇಲ್ಲಿ ಫಾರ್ಮ್ಡ್, ಓಕೆ, ವಾಸ್ ಫಾರ್ಮ್ಡ್ ಅಥವಾ ಈಸ್ ಫಾರ್ಮ್ಡ್ ಫಾರ್ ದ ವೆಲ್ಫೇರ್ ಆಫ್ ದ ಸೊಸೈಟಿ. ಅರ್ಥ ಆಯ್ತಲ್ವಾ. ಸೊ ಇದು ರೂಲ್ ನಂಬರ್ 4. ಇನ್ನು ರೂಲ್ ನಂಬರ್ 5 ಇದೆಯಲ್ಲ ಸರ್, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಬಂದಿವೆ ಅದಕ್ಕೆ. ಈಗ ನೋಡಿ, ದೇರ್ ಆರ್ ಸಮ್ ನೌನ್ಸ್ ವಿಚ್ ಇಸ್ ಟು ಬಿ ಪ್ಲೂರಲ್, ದೇ ಆಲ್ಸೋ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಬಟ್ ಕೆನಾಟ್ ಬಿ ಕನ್ವರ್ಟೆಡ್ ಇನ್ ಟು ಸಿಂಗ್ಯುಲರ್ ಫಾರ್ಮ್. ಓಕೆ, ಪ್ಲೂರಲ್ ಅಂತೆ ಒಂದಷ್ಟು ನೌನ್ಗಳು, ನಾಮಪದಗಳು, ದೇ ಆಲ್ಸೋ ಎಕ್ಸಿಸ್ಟ್ ಇನ್ ಫಾರ್ಮ್ ಬಟ್ ಕೆನಾಟ್ ಬಿ ಕನ್ವರ್ಟೆಡ್ ಇನ್ ಟು ಸಿಂಗ್ಯುಲರ್ ಫಾರ್ಮ್. ಆದ್ರೆ ಅದನ್ನ ಸಿಂಗ್ಯುಲರ್ ಫಾರ್ಮ್ ಮಾಡಕ್ಕಾಗಲ್ಲ. ಈಗ ನೋಡಿ, ಈಗ ಡಜನ್ ಅಂತಿದೆ. ಈಗ ಸರ್, ಈಗ ಡಜನ್ ಅಂತಿದೆ, ಬರ್ತೀನಿ. ಈಗ ಸಿಸರ್ಸ್ ಅಂತಿದೆ, ಸಿಸರ್ಸ್ ಅಂದ್ರೆ ಕತ್ರಿ. ಈ ಕತ್ರಿಲಿ 2 ಇರುತ್ತೆ ಅಲ್ವಾ, 2 ಇರುತ್ತೆ, ಹಿಂಗೆ ಇದೊಂದು ಸೇರಿ ಕತ್ರಿ ಆಗುತ್ತೆ. ಈಗ ಸ್ಪೆಕ್ಟಕಲ್ಸ್ ಅಂತ ಕರಿತೀವಿ. ಸ್ಪೆಕ್ಟಕಲ್ಸ್ ಅಂದ್ರೆ ಕನ್ನಡಕದಲ್ಲಿ ಇಲ್ಲಿ 2 ಗ್ಲಾಸ್ ಹಿಂಗಿರುತ್ತೆ ಅಲ್ವಾ, 2 ಗ್ಲಾಸ್ ಇರುತ್ತೆ ಅಲ್ವಾ. ಸೊ ಆದ್ರೆ ಇದು ಪ್ಲೂರಲ್ ತರ ಅನ್ಸುತ್ತೆ, ಬಟ್ ಇಟ್ ಇಸ್ ನಾಟ್ ಎ ಪ್ಲೂರಲ್, ಇಟ್ ಇಸ್ ಸಿಂಗಲ್ ಫಾರ್ಮ್. ಒಂದು ಕನ್ನಡಕ ಅಂತ ಬರ್ತೀವಿ. ಎ ಪೇರ್ ಆಫ್ ಸ್ಪೆಕ್ಟಕಲ್ಸ್. ಈಗ ಸಾಕ್ಸಸ್ ಅಂತ ಕರೆಯೋದು, ಸಾಕ್ಸ್. ಎ ಪೇರ್ ಆಫ್ ಸಾಕ್ಸ್ ಅಂತ ಕರಿತೀವಿ. ಈಗ ನೋಡಿ, ಎ ಪೇರ್ ಆಫ್ ಸಾಕ್ಸ್ ಅಂದ್ರೇನು, ಒಂದು ಸಾಕ್ಸ್, 2 ಸಾಕ್ಸ್, 2 ಕಾಲ್ಗೆ ಹಾಕ್ತಕ್ಕಂಥದ್ದು. ಇದೊಂದು ಸೇರ್ಸಿ ಎ ಪೇರ್ ಆಫ್ ಸಾಕ್ಸ್ ಅಂತ ಕರಿತೀವಿ. ಇಲ್ಲಿ 2 ಇದೆ, ಆದ್ರೆ ಅದು ಸಿಂಗ್ಯುಲರ್. ಇದೆರಡನ್ನು ಸೇರಿಸಿ ನಾವು ಸಾಕ್ಸ್, ಎ ಪೇರ್ ಆಫ್ ಸಾಕ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎ ಪೇರ್ ಆಫ್ ಸ್ಪೆಕ್ಟಕಲ್ಸ್ ಹ್ಯಾವ್ ಬಿ ಬಾಟ್ ಬೈ ಮೀ ಅಂತಿದೆ. ಇಲ್ಲಿ ನೋಡಿ, ಹ್ಯಾವ್ ಇದೆಯಲ್ಲ, ಇದು ತಪ್ಪು. ಸ್ಪೆಕ್ಟಕಲ್ಸ್ ಅಂದ ತಕ್ಷಣ ಏನು, ನಾನ್ ಸ್ಪೆಕ್ಟಕಲ್ಸ್, ಎ ಪೇರ್ ಆಫ್ ಸ್ಪೆಕ್ಟಕಲ್ಸ್ ಅಂತಂದ್ರೆ ಅರ್ಥ ಏನು, ಇಲ್ಲಿ ಇದೆರಡು ಸೇರಿ. ಓಕೆ, ಎ ಅಂತಂದ್ರೆ ಒಂದು ಅಂತ ಅರ್ಥ, ಒಂದು ಪೇರ್ ಆಫ್ ಸ್ಪೆಕ್ಟಕಲ್ಸ್ ಅಂತ ಅರ್ಥ. ಎ ಅಂದ್ರೆ ಅಂದ್ರೆ ಒಂದು ಅಂತ. ಸೊ ಇಲ್ಲಿ ಏನ್ ಬೇಕಾ, ಹ್ಯಾವ್ ಬದಲು ಹ್ಯಾಸ್ ಬರ್ಬೇಕು. ಇದನ್ನೇ ಕೊಡ್ತಾನೆ ಸರ್ ನಿಮ್ಗೆ ಎಕ್ಸಾಮ್ ಅಲ್ಲಿ. ಏನ್ ಕೊಡ್ತಾನೆ, ಈ ರೂಲ್ಸ್ ಗಳು ತಿಳ್ಕೊಬೇಕು. ಅಂದ್ರೆ ಇದು ಹೆಂಗ್ ರೂಲ್ಸ್ ಅಂದ್ರೆ, ಈ ಸ್ಪೆಕ್ಟಕಲ್ಸ್ ಅನ್ನೋದು ನಾಮಪದ. ಸೊ ಇದ್ರ ಮೇಲ್ ಡಿಪೆಂಡ್ ಆಗುತ್ತೆ ಒಂದಷ್ಟು ನಾಮಪದಗಳು. ಈಗ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡಿ, ಈಗ ಡಜನ್, ಸ್ಕೋರ್ಸ್, 100, 1000 ಅಂತೆಲ್ಲ ಇದೆ ಅಲ್ವಾ. ನಂಬರ್ಸ್, ಥೌಸಂಡ್, ಡಜನ್ ಅಂದ್ರೆ ಅದ್ರ 12 ಇರುತ್ತೆ. ಒಂದು ಡಜನ್, ಇಲ್ಲಿ ಒಂದು ಡಜನ್. ಐ ಹ್ಯಾವ್ ಬಾಟ್ 4 ಡಜನ್ ಎಗ್ಸ್. ಓಕೆ, ಡಜನ್ಸ್ ಅಂತ ಕರೆಯಲ್ಲ, 4 ಡಜನ್ಗಳು. 4 ಡಜನ್ ಅಂದ್ರೆ ಒಂದು ಡಜನ್ 12 ಇದೆ. ಓಕೆ, ಡಜನ್ ಅಂತ ಕರೆಯಲ್ಲ. ಐ ಹ್ಯಾವ್ ಬಾಟ್ 4 ಡಜನ್ ಎಗ್ಸ್ ಅಂತ ಕರಿತೀವಿ. ಡಜನ್ಸ್ ಅಂತ ಯಾವಾಗ ಕರಿತೀವಿ ಅಂದ್ರೆ ಐ ಹ್ಯಾವ್ ಬಾಟ್ ಡಜನ್ಸ್ ಆಫ್ ಎಗ್. ಈಗ ನೋಡಿ, ಇಲ್ಲಿ 4 ಅಂತಕ್ಕಂಥದ್ದು ಒಂದು ಇಕ್ಕಟ್ಟು, 12 ಸೇರಿ. ಈಗ ಒಂದು ಡಜನ್ ತಗೋತೀನಿ ಅಂತ ಅಂದ್ರೆ, ಒಂದು ಡಜನ್ ನಾನು ಮೊಟ್ಟೆಗಳನ್ನ ತಗೋತೀನಿ, ಅದ್ರಲ್ಲಿ 12 ಇರುತ್ತೆ ಅಂತ ಅರ್ಥ. ಸೊ ಈಗ 12 ಬಗ್ಗೆ ಮಾತಾಡಬೇಕು. ಓಕೆ, ಈಗ ಐ ಹ್ಯಾವ್ ಬಾಟ್ ಡಜನ್ಸ್ ಆಫ್ ಎಗ್ ಅಂತ, ಅರ್ಥ ಆಯ್ತಲ್ವಾ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಫ್ ದೇ ಆರ್ ಯೂಸ್ಡ್ ಆಫ್ಟರ್ ಡಿಜಿಟ್, ದೇ ಆರ್ ಇನ್ ದ ಫಾರ್ಮ್ ಆಫ್ ಸಿಂಗ್ಯುಲರ್ ನಂಬರ್. ಅಂದ್ರೆ
ಯಾವ್ದಾರ ನಂಬರ್ ಗಳ ಮುಂದೆ ಹಿಂದೀಗ 4 ಡಜನ್, ಓಕೆ 2 ಕೋಟಿ ಈ ತರ ಬರಿತೀವಿ, ಕ್ರೋರ್ ಅಂತ ಬರ್ತೀವಲ್ಲ, ಅವಾಗ ಅದನ್ನ ಸಿಂಗುಲರ್ ಆಗಿ ಯೂಸ್ ಮಾಡೋಕೆ. ಅದಕ್ಕೆ ಇಲ್ಲಿ ನೋಡಿ 4 ಡಜನ್ ಅಂತ ಬರ್ದಾಗ ಡಜನ್ ಇದು ಒಂದು ರೂಲ್, 4 ಡಜನ್ ಅಂತ ಬರ್ದಾಗ ಡಜನ್ ಅಂತ ಬರೀಬೇಕು. ಇಫ್ ದೇ ಆರ್ ಯೂಸ್ಡ್ ಇಮಿಡಿಯೇಟ್ಲಿ ಆಫ್ಟರ್ ಎನ್ ಇಂಡೆಫಿನೆಟ್ ನಂಬರ್, ಅಂದ್ರೆ ನಂಬರ್ ಇಲ್ಲಿ ನಮಗೆ ಮೆನ್ಷನ್ ಮಾಡಿಲ್ಲ, ಇಂಡೆಫಿನೆಟ್ ನಂಬರ್, ಅವಾಗ ಪ್ಲೂರಲ್ ನಂಬರ್ ಅಲ್ಲಿ ಬರಿಬೇಕು. ಈಗ ಅದೇ ಡಜನ್ಸ್ ಅಂತಕ್ಕಂತ ಒಂದು ನಾಮ ಏನಿದೆ ನಮ್ದು, ಇಲ್ಲಿ ನೋಡಿ ಐ ಹ್ಯಾವ್ ಬಾಟ್ ಡಜನ್ಸ್ ಅಂತ ಬರ್ದು, ಇಲ್ಲಿ ಯಾವುದೇ ನಂಬರ್ ಇಲ್ಲ, ಸೊ ಅದಕ್ಕೆ ಡಜನ್ಸ್ ಅಂತ ಬರದ್ವಿ. ಅರ್ಥ ಆಯ್ತಲ್ವಾ ಸರ್? ಕನ್ಫ್ಯೂಸ್ ಆಗ್ತದಲ್ಲ ಏನು ಸರ್? ಕನ್ಫ್ಯೂಸ್ ಮಾಡ್ಕೊಳ್ಳೇಬೇಡಿ. ಫಸ್ಟ್ ಟೈಮ್ ನೋಡ್ತಿರೋರಿಗೆ ಕನ್ಫ್ಯೂಸ್ ಆಗುತ್ತೆ, ಹೇಳ್ತಾ ಇದ್ನಲ್ಲ. ಈಗ ನೀವು ಇತಿಹಾಸ ಓದ್ತೀರಾ, ಭೂಗೋಳ ಓದ್ತೀರಾ, ಒಂದ್ಸಲ ಓದಾಗ ಅರ್ಥ ಆಗುತ್ತೆ? ಅರ್ಥ ಆಗಲ್ಲ ಸರ್. ಇದನ್ನ ಪದೇ ಪದೇ ನಾನು ಈ ವಿಡಿಯೋನ ನೋಡ್ತಾ ಬನ್ನಿ, 1-3 ಸಲ, ಆಗ ಒಂದೊಂದ್ಸಲ ಓದಾಗ ಒಂದೊಂದು ನಿಮ್ಗೆ ಅರ್ಥ ಆಗ್ತಾ ಬರುತ್ತೆ. ಓಕೆ, ಇದ್ರದ್ದು ಎಕ್ಸಾಂಪಲ್ಸ್ ನೋಡಿದಾಗ ಇನ್ನೂ ಅರ್ಥ ಆಗ್ತಾ ಬರುತ್ತೆ. ಡೋಂಟ್ ವರಿ, ಇದೆಲ್ಲ ಆಗ್ತಾ ಕೊನೆಗೆ ಎಕ್ಸಾಂಪಲ್ಸ್ ಕೂಡ ತಗೋತೀನಿ ನಾನು. ಫೈನ್. ಈಗ ಇನ್ನೊಂದಿದೆ, ಈಗ ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಲಾಸ್ಟ್ ಒನ್ ಮಾಡಿ ಈ ಒಂದು ನೌನ್ಸ್ ನ ಮುಗಿಸ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಬೇರೆದಕ್ಕೆ ಹೋಗೋಣ, ಪ್ರೊನೌನ್ಸ್ ಹೋಗೋಣ. ಓಕೆ, ಈಗ ನೋಡಿ ನ್ಯೂಮರಿಕಲ್ ಅಡ್ಜೆಕ್ಟಿವ್ ನೋನ್. ನ್ಯೂಮರಿಕಲ್ ಅಂದ್ರೆ ಈಗ ತಾನೇ ಹೇಳ್ದೆ ನಾನು ನಿಮ್ಗೆ, ಅಡ್ಜೆಕ್ಟಿವ್ ನೋನ್ ಅಂತ. ಈಗ ನೋಡಿ ಒಂದು ಇದು 4 ಇನ್ ದ ಡಜನ್, 4000 ಅಂತ ಬಂದಾಗ ಹಿಂಗೆ ಉಪಯೋಗಿಸ್ಬೇಕು. ಅಥವಾ ಯಾವಾಗ ಈ 4 to 1 ಅಂತಿಲ್ಲ ಇರುತ್ತೆ ಅವಾಗ ಥೌಸಂಡ್ಸ್ ಅಂತ ಬರೀಬೇಕು. ಓಕೆ, ಇದು ಒಂದು. ಇನ್ನೊಂದೇನು, ವೆನ್ ಇನ್ ಎ ಸೆಂಟೆನ್ಸ್ ದೇರ್ ಇಸ್ ಎ ನ್ಯೂಮರಿಕಲ್ ಅಡ್ಜೆಕ್ಟಿವ್, ವೆರಿ ಇಂಪಾರ್ಟೆಂಟ್. ನ್ಯೂಮರಿಕಲ್ ಅಂದ್ರೆ 1, 2, 3, 4, 5 ಈ ತರ 20, 20, 30 ಎಷ್ಟೇ ಆಗಿರ್ಬೋದು. ವಿತ್ ಎ ನೌನ್ ಜೊತೆ ಇದ್ರೆ ವಿ ಕೆನಾಟ್ ಯೂಸ್ ದ ಪ್ಲೂರಲ್ ಆಫ್ ದಟ್ ನೌನ್ ಇಫ್ ಆಫ್ಟರ್ ದೇರ್ ಇಸ್ ಅನದರ್ ನೌನ್. ಅಂದ್ರೆ ಇಲ್ಲೊಂದು ನೌನ್ ಇದೆ, ನೌನ್ ಅಂದ್ರೆ ನಾಮಪದ ಇದೆ, ಅದರಿಂದ ನ್ಯೂಮರಿಕಲ್ ಇದೆ 10, 20 ಏನೋ ಇದೆ, 20 ಅಂತ ಹೇಳಿ 20,000, 20,000 ಅಥವಾ ವರ್ಷ ಏನೇ ಇರ್ಬೋದು. ಅದಾದ್ಮೇಲೆ ಇನ್ನೊಂದು ನಾಮಪದ ಬಂದ್ರೆ ಅವಾಗ ನಾವೇನ್ ಮಾಡ್ತೀವಿ, ಅದನ್ನ ಪ್ಲೂರಲ್ ಫಾರ್ಮ್ ಅಲ್ಲಿ ಯೂಸ್ ಮಾಡಕ್ ಆಗಲ್ಲ, ನಾವು ಸಿಂಗುಲರ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ನೋಡ್ರೆ ಗೊತ್ತಾಗುತ್ತೆ, ಸಿಂಪಲ್ ಸರ್. ಇಲ್ಲಿ ನೋಡಿ, ಈಗ ಹಿ ಈಸ್ ಎ 20 years old ಬಾಯ್ ಅಂತಿದೆ. ಈಗ ನೋಡಿ ಇಲ್ಲಿ 20 ಇದೆ, ನ್ಯೂಮರಿಕಲ್ ಇದೆ, ನ್ಯೂಮರಿಕಲ್ ಅಂದ್ರೆ 20 ಇಯರ್ಸ್ ಇದೆ, ಓಲ್ಡ್ ಮತ್ತೆ ಬಾಯ್. ಇಲ್ಲಿ ಬಾಯ್ ಅಂತಕ್ಕಂಥದ್ದು ನಾಮಪದ ಅಲ್ವಾ? ನಾಮಪದದಲ್ಲಿ ನಾವು ಎಂತ ಕರಿತೀವಿ, ಇದನ್ನ ನಾವು ಕಾಮನ್ ನೌನ್ ಅಂತ ಕರಿತೀವಿ. ಇಲ್ಲಿ 20 ಇದೆ, 20 ಕೂಡ ನಾಮಪದ ಅಲ್ವಾ? ಇಲ್ಲಿ ಒಂದು ನಾಮಪದ ಆಯ್ತು ಅಂದ್ರೆ ಇಲ್ಲಿ ಇಯರ್ಸ್ ಹಿಂದೆ ನಂಬರ್ ಇದೆ, ಇಲ್ಲೊಂದು ಅದಾದ್ಮೇಲೆ ನಾಮಪದ ಇದೆ, ಹಾಗಾಗಿ ಇದು ಇಯರ್ಸ್ ಆಗಲ್ಲ. ಓಕೆ, ಇಯರ್ ಆಗುತ್ತೆ, ಎಸ್ ಇಲ್ಲ ಇಯರ್ ಆಗುತ್ತೆ. ಸೊ ಕರೆಕ್ಟ್ ಏನು, ಹಿ ಈಸ್ ಎ 20 year old ಬಾಯ್ ಅಂತ ಕರಿತೀವಿ. ಓಕೆ, ಇದನ್ನ ಕೊಟ್ಬಿಟ್ಟು ನಿಮ್ಗೆ ತಪ್ಪು ಯಾವ್ದು ಕಂಡಿಡೀರಿ, ಎರರ್ ಕಂಡಿಡೀರಿ ಅಂತ ಕೇಳ್ತಾನೆ. ಅರ್ಥ ಆಯ್ತಲ್ವಾ? ಈಗ ನೋಡಿ, ದ ಬಾಯ್ ಈಸ್ 20 years old, ಇದು ಕರೆಕ್ಟ್. ಯಾಕೆ ಕರೆಕ್ಟ್? ಇಲ್ಲ ಎಸ್ ಸೇರ್ಸಿದೆ, ಯಾಕೆ ಸರ್? ಇಲ್ಲಿ ದ ಬಾಯ್ ಅಂತ ಇಲ್ಲಿದೆ, ಈಸ್ 20 ಇದೆ, ಇಯರ್ಸ್ ಓಲ್ಡ್ ಅಷ್ಟೇ ಇರೋದು, ಬಾಯ್ ಇಲ್ಲ. ಇಲ್ಲಿ ನೋಡಿ, ಹಿ ಈಸ್ ಎ 20 year old ಬಾಯ್, ಅದಕ್ಕೆ ಇಲ್ಲಿ ಸಿಂಗುಲರ್ ಯೂಸ್ ಮಾಡಿದ್ವಿ. ಆದ್ರೆ ಇಲ್ಲಿ 20 years old ಇದೆ, ಬಾಯ್ ಇಲ್ಲ, ಅದನ್ನ ನಾನು ಇಲ್ಲಿ ಹೇಳಿರೋದು. ಓಕೆ, ನ್ಯೂಮರಿಕಲ್ ಅಡ್ಜೆಕ್ಟಿವ್ ನೋನ್ಸ್ ಅಂತ ಕರಿತೀವಿ. ಅಂದ್ರೆ ಯಾವ್ದಾದ್ರು ಸೆಂಟೆನ್ಸ್ ಇದ್ದಾಗ ಫಸ್ಟ್ ನ್ಯೂಮರಿಕಲ್ ಇದ್ರೆ ನೌನ್ ಹಿಂದೆ, ಆಮೇಲೆ ಇನ್ನೊಂದು ನೌನ್ ಬರ್ತಾ ಇದ್ರೆ ಅದಾದ್ಮೇಲೆ ಅವಾಗ ಪ್ಲೂರಲ್ ಫಾರ್ಮ್ ನ ಯೂಸ್ ಮಾಡಕ್ಕಾಗಲ್ಲ. ಈಗ ನೋಡಿ, ನಮ್ಗೆ ಗೊತ್ತು ಒಂದಷ್ಟು ಅರ್ಥ ಆಗಿರಲ್ಲ. ಈಗ ಇದು ಅರ್ಥ ಆಗಿದ್ರೆ ಫೈನ್, ಇದ್ರಲ್ಲಿ ಒಂಚೂರು ಅರ್ಥ ಆಗಿದ್ರೆ ಫೈನ್. ಡಜನ್ಸ್ ಎಲ್ಲಿ ಯೂಸ್ ಮಾಡ್ಬೇಕು, ಡಜನ್ ಯಾವಾಗ ಯೂಸ್ ಮಾಡಬಾರ್ದು, ಓಕೆ, ಟೀಮ್ ಯಾವಾಗ ಈಸ್ ಮತ್ತೆ ಆರ್ ನಾವು ಯೂಸ್ ಮಾಡ್ಬೇಕು, ಅಥವಾ ಇಲ್ಲಿ ಹಿಂದಕ್ಕೆ ಬಂದ್ರೆ ನಾವು ಪ್ರಮುಖವಾಗಿ ಪೊಲೀಸ್ ನಲ್ಲಿ ಇದೊಂದು ಕಲೆಕ್ಟಿವ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕು, ಯಾವಾಗ ಹ್ಯಾಸ್ ಮತ್ತೆ ಹ್ಯಾವ್ ಯೂಸ್ ಮಾಡ್ಬೇಕು. ಪೊಲೀಸ್ ಹ್ಯಾಸ್ ಬೀನ್ ಅಲ್ಲ ಹ್ಯಾವ್ ಬೀನ್ ಡೆಪ್ಲಾಯ್ಡ್ ಅಂತ ಬರ್ಬೇಕು ಅಲ್ವಾ? ಗೆಂಟ್ರಿ ಆಗಿರ್ಬೋದು, ಮತ್ತೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು. ಮ್ಯಾಥಮೆಟಿಕ್ಸ್ ನ ಹಿಂಭಾಗ ದ ಹರ್ ಇಸ್ ಅಂತ ಬಂದಾಗ ಮಾತ್ರ ಆರ್ ಅಂತ ಯೂಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಸಿಂಗ್ಯುಲರ್ ವರ್ಬ್ ಯೂಸ್ ಮಾಡ್ತೀವಿ, ಈಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಅದನ್ನ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತೀವಿ. ಹಿಂಗೆ ಒಂದಷ್ಟು ರೂಲ್ಸ್ ಗಳ ಬಗ್ಗೆ ಇದೆ. ಇದು ನಾಮಪದದ ವಿಧಗಳು ಮತ್ತೆ ಅದ್ರ ರೂಲ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನಿಮಗೆ ಒಂದಷ್ಟು ಡಿಫಿಕಲ್ಟೀಸ್ ಅನ್ಸುತ್ತೆ, ಯಾಕಂದ್ರೆ ಇಲ್ಲಿ ನಾನು ಸಿಂಪಲ್ ಆಗಿ ರೂಲ್ಸ್ ಹೇಳ್ದ ಸಿಂಪಲ್ ಆಗಿ ಓದ್ಕೊಳ್ಳೋದು ಪ್ರಯೋಜನ ಇಲ್ಲ. ಯಾಕಂದ್ರೆ ನಮ್ಗೆ ಈ ರೂಲ್ಸ್ ಮೇಲೆ ಕ್ವಶನ್ಸ್ ಬರೋದು, ಈ ರೂಲ್ಸ್ ಮೇಲೆ ಎರಡು ಡಿಟೆಕ್ಟಿವ್ ಮಾಡಿ ಅಂತ ಬರೋದು. ಓಕೆ, ಇದು ನೌನ್, ನಾಮಪದ ನೌನ್ ಬಗ್ಗೆ ಮಾಡಿದ್ವಿ ಸ್ನೇಹಿತರೆ. ನೆಕ್ಸ್ಟ್ ಪ್ರೊನೌನ್ ತಗೊಳ್ಳೋಣ ಪಾರ್ಟ್ ಆಫ್ ಸ್ಪೀಚ್ ಅಲ್ಲಿ. ಪ್ರೊನೌನ್ ಅದಾದ್ಮೇಲೆ ನಮ್ಗೆ ಅಬ್ಜೆಕ್ಟಿವ್ ಇದೆ. ಓಕೆ, ಅಬ್ಜೆಕ್ಟಿವ್ ಬೇರೆ ಬೇರೆ ಒಂದೊಂದು ಚಾಪ್ಟರ್ ಆಗಿ ಮುಗಿಸ್ತಾ ಹೋಗೋಣ. ಈಗ ನೋಡಿ, ಇವತ್ತು ಇದನ್ನ ಮುಗಿಸಿದೀವಿ. ನೆಕ್ಸ್ಟ್ ಪ್ರೊನೌನ್ ತಗೋಣ, ವರ್ಬ್ಸ್ ತಗೋಣ, ಹೀಗೆ ಒಂದೊಂದಾಗಿ ಮುಗಿಸ್ತಾ ಹೋಗೋಣ. ನಿಮ್ಗೆ ಒಂದೊಂದೇ ಅರ್ಥ ಮಾಡ್ಕೊತಾ ಹೋಗಿ ಈಸಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ ಪುನಃ ಸಿಗ್ತೀನಿ. ಸೊ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಟೆಲಿಗ್ರಾಮ್ ಚಾನಲ್ ಅಂತ ಹೇಳ್ತಾ ವಿಡಿಯೋ